ಹಲೋ ಎವ್ರಿವನ್. ಮೇನ್ಸ್ ಆನ್ಸರ್ ರೈಟಿಂಗ್ ಬ್ರೇನ್ ಸ್ಟಾರ್ಮಿಂಗ್ ಸೆಷನ್ ಇದು. ಕ್ವಶನ್ ಪಿಕ್ ಮಾಡಿ ಅದಕ್ಕೆ ಉತ್ತರ ಹೇಗಿದ್ರೆ ಒಳ್ಳೆಯದು, ಯಾವ ಪಾಯಿಂಟ್ ಇದ್ರೆ ಒಳ್ಳೆಯದು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಹಿಂದಿನ ವಿಡಿಯೋಗಳಲ್ಲಿ ನಾನೇ ಬರೆದು ಪ್ರತಿಯೊಂದನ್ನು ವಿವರಿಸ್ತಾ ಹೋಗಿದ್ದೆ. ಹಾಗೆ ಮಾಡೋದ್ರಿಂದ ಪ್ರಾಬ್ಲಮ್ ಏನಂತಂದರೆ ಬರಿತಾ ಹೋದರೂ ಸಹ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಮೊದಲೇ ಆಲ್ರೆಡಿ ಕ್ವಶನ್ ಮತ್ತು ಆನ್ಸರನ್ನು ಬರ್ಕೊಂಡು ಬಂದಿದ್ದೇನೆ, ಅಂತಂದರೆ ಡಿಸ್ಪ್ಲೇ ಆಗ್ತಾ ಇದೆ. ಅದು ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ, ಅಂದರೆ ನಿಮಗೇನು ತಿಳ್ಕೊಳ್ಬೇಕೋ ಇದರಲ್ಲಿ ಅದನ್ನು ಹೇಳ್ತಾ ಹೋಗ್ತೇನೆ. ಹಾಗೆ ಮಾಡಿದರೆ ಹೆಚ್ಚಿನ ಕಾನ್ಸೆಪ್ಟನ್ನು ನಾನು ಕವರ್ ಮಾಡಬಹುದು ಕಡಿಮೆ ಸಮಯದಲ್ಲಿ. ನಾನೇ ಬರೆದು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋ ತನಕ, ಅಂದರೆ ಒಂದೇ ವಿಡಿಯೋದಲ್ಲಿ ತುಂಬ ಟೈಮ್ ಬೇಕಾಗುತ್ತೆ, ಮತ್ತು ನಮ್ಮ ಪ್ರಿಪರೇಷನ್ ಇನ್ನೂ 1-2-3 ವರ್ಷ ಲೇಟ್ ಆಗ್ತಾ ಹೋಗುತ್ತೆ. ಈ ಥರ ಒಂದೊಂದು ಕ್ವಶನಿಗೂ ನಾವು 1 ಗಂಟೆ ಮಾಡ್ತಾ ಇದ್ದರೆ ಆಮೇಲೆ ತುಂಬ ಡಿಲೇ ಆಗುತ್ತೆ. ಹಾಗಾಗಿ ಕ್ವಶನ್ ಆನ್ಸರ್ ರೆಡಿ ಇದೆ, ನೀವು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಅದು ನನ್ನ ಪ್ರಾರ್ಥನೆ, ಅದು ನನ್ನ ಕೋರಿಕೆ. ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹೊಸ ಹೊಸ ವಿಷಯಗಳು ಬರುತ್ತೆ. ಇದೆಲ್ಲ ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್ನಲ್ಲಿ ಇರೋದೇ, ಆದರೆ ಅದನ್ನು ನೀವು ಸರಿಯಾಗಿ ಕೇಳ್ತಾ ಇರಬೇಕು. ಕನ್ಸಿಸ್ಟೆಂಟ್ ಆಗಿ ಕರೆಂಟ್ ಅಫೇರ್ಸನ್ನು ಕೇಳ್ತಿದ್ರೆ ಮಾತ್ರ ಇದೆಲ್ಲ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಬರೋ ಎಷ್ಟೋ ವಿಷಯಗಳು ಹೊಸದಾಗಿರುತ್ತೆ. ನಿಮಗೇನಾದರೂ ನೋಟ್ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೋಬಹುದು, ಇಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಮತ್ತು ಸಾಧ್ಯ ಆದಾಗ ಬರುವಂಥ ಡೇಟಾಗಳನ್ನು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಮೊದಲನೇ ಕ್ವಶನ್ ನೋಡಿ, ಹೌ ಡಸ್ ಅ ಸ್ಮಾರ್ಟ್ ಸಿಟಿ ಇನ್ ಇಂಡಿಯಾ ಅಡ್ರೆಸ್ ದಿ ಇಶ್ಯೂಸ್ ಆಫ್ ಅರ್ಬನ್ ಪವರ್ಟಿ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್? ಇದು PYQ. ಇದು ನೀವು ಚೆಕ್ ಮಾಡಬಹುದು. ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಅಂದ್ಕೊಂಡಿದ್ದೇನೆ. ಗೊತ್ತಿಲ್ಲ ಅಂತಂದರೆ, ಒಂದು ನಗರ ಸ್ಮಾರ್ಟ್ ಆಗೋದು ಯಾವಾಗ? ಸಿಂಗಾರ ಮಾಡಿದರೆ ಸ್ಮಾರ್ಟ್ ಆಗುತ್ತಾ, ಅಥವಾ ಅಲಂಕಾರದಿಂದ ಸ್ಮಾರ್ಟ್ ಆಗುತ್ತಾ? ಅಂಥ ಸ್ಮಾರ್ಟ್ ಸಿಟಿಯ ಬಗ್ಗೆ ಇಲ್ಲಿ ನಾವು ಮಾತಾಡ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಅಂತಂದರೆ ಏನು, ಅದು ಮೊದಲನೇ ಕಾನ್ಸೆಪ್ಟು. ಮತ್ತು ಇನ್ನೊಂದು ಶಬ್ದ ಬಂದಿದೆ ಅರ್ಬನ್ ಪವರ್ಟಿ, ಮತ್ತು ಮೂರನೇ ಕಾನ್ಸೆಪ್ಟು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಸೊ ಈ ಮೂರು ವಿಷಯಗಳನ್ನು ಇಂಟರ್ಕನೆಕ್ಟ್ ಮಾಡಿ ಈ ಕ್ವಶನನ್ನು ಕೇಳಿದ್ದಾರೆ. ಸ್ಮಾರ್ಟ್ ಸಿಟಿ ಅನ್ನುವಂಥ ಒಂದು ಮಿಷನ್, ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತ ಕರೀತಾರೆ. ಅದು ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿರೋದು ಗೊತ್ತಿದೆಯಾ? ಅದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಮಹುವಾ ಅಂತ ಕರಿತೇವೆ. ನಾವು ಶಾರ್ಟಾಗಿ ಮಹುವಾ ಅಂತ ಹೇಳ್ತೇವೆ. ಅದು ಲಾಂಚ್ ಮಾಡಿರೋ ಮಿಷನ್ ಸ್ಮಾರ್ಟ್ ಸಿಟಿ. ಸೊ ಸ್ಮಾರ್ಟ್ ಸಿಟಿ ಮಿಷನ್ ಅಡ್ರೆಸ್ ಮಾಡೋದು ಅಂತಂದ್ರೆ ಏನು? ಹೇಗೆ ಆ ಸ್ಮಾರ್ಟ್ ಸಿಟಿಯ ಇನ್ಫ್ರಾಸ್ಟ್ರಕ್ಚರು, ಟೆಕ್ನಾಲಜಿ ಅದೆಲ್ಲ ಸೇರಿ ಈ ಅರ್ಬನ್ ಪವರ್ಟಿ ಇಶ್ಯೂವನ್ನು ಹೇಗೆ ಸಾಲ್ವ್ ಮಾಡುತ್ತೆ ಅನ್ನೋದು ಒಂದು ಭಾಗ. ಮತ್ತು ಅದರ ಜೊತೆ ಇನ್ನೊಂದಿದೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಇದಿಷ್ಟು ಇದರಲ್ಲಿ ಬರುವಂಥ ಕಾನ್ಸೆಪ್ಟ್. ಮತ್ತು ಇಲ್ಲಿ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ, ಸ್ಮಾರ್ಟ್ ಸಿಟಿ ಅಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ ಗೊತ್ತಿದ್ರೆ ಒಳ್ಳೆಯದು. ಅಫಿಷಿಯಲ್ ಡೇಟಾ ಇದರ ಜೊತೆ ಬೇರೆ ಯಾವುದಾದ್ರೂ ಸ್ಕೀಮ್ ಲಿಂಕ್ ಆಗುತ್ತಾ ಅಂತ ಗೊತ್ತಿದ್ರೆ, ಅದ್ರ ಜೊತೆ ಡಿಜಿಟಲ್ ಡಿವೈಡ್ ಅನ್ನೋ ಕಾನ್ಸೆಪ್ಟು, ಸ್ಪೇಷಿಯಲ್ ಎಕ್ಸ್ಕ್ಲೂಷನ್ ಅನ್ನೋ ಕಾನ್ಸೆಪ್ಟು ಅದು ಗೊತ್ತಿದ್ರೆ ಇಲ್ಲಿ ಹೆಲ್ಪ್ ಆಗುತ್ತೆ. ಗೊತ್ತಿಲ್ಲ ಅಂತಂದರೆ ಕೇಳಿಸ್ಕೊಳ್ಳಿ, ಮುಂದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಸೆಷನ್ಗಳನ್ನು ಯಾಕೆ ಮಾಡ್ತಾ ಇರೋದು ಅಂತಂದರೆ, ಇದೇ ಥರ ನೀವು ಆಲ್ರೆಡಿ ಇದೀರಿ, ಇಷ್ಟು ಪರ್ಫೆಕ್ಟಾಗಿ ಆನ್ಸರ್ ಬರೀಬೇಕು ಅಂತ ಅಲ್ಲ. ಅದು ಮೊದಲೇ ತಿಳಿದಿಟ್ಕೊಳ್ಳಿ. ಯಾಕಂತಂದರೆ ಇಷ್ಟು ಚೆನ್ನಾಗಿ ನಾವು ಆನ್ಸರ್ ಬರಲಿಕ್ಕೆ ಆಗಲ್ಲ ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಮೊದಲೇ ಹೇಳಿದಾಗೆ ಇದು ಮೊದಲನೇ ಸ್ಟೆಪ್ಪು. ನಾವು ನಮ್ಮ ಪಾಡಿಗೆ ಏನೇನೋ ಬರಿತಾ ಇರ್ತೀವಿ, ಅದಕ್ಕೆ ನಾವು ತುಂಬ ಚೆಕ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಆ್ಯಕ್ಚುಲಿ ಎಷ್ಟು ಡೇಟಾ ಇದೆ ಇದ್ರ ಬಗ್ಗೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಬಹಳಷ್ಟು ಮಾಹಿತಿ ಸಿಗುತ್ತೆ. ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಮೊದಲು ಅದು ಗುರಿ ಆಗಿರಲಿ, ನಂತರ ಆ ಪ್ರಾಸೆಸ್ಸು, ಫ್ಲೋ ಅದೆಲ್ಲ ಆಮೇಲೆ ಬರ್ತಾ ಹೋಗುತ್ತೆ. ಓಕೆನಾ? ಪರ್ಫೆಕ್ಟ್ ಆನ್ಸರ್ ಇಲ್ಲಿ ನಾನು ಎಲ್ಲ ವಿವರಗಳನ್ನು ಕಲೆಕ್ಟ್ ಮಾಡಿ ಇಲ್ಲಿ ಬರೀತಾ ಇರೋದು. ಹಾಗಾಗಿ ಎಕ್ಸಾಮ್ನಲ್ಲಿ ಈ ರೀತಿ ಪರ್ಫೆಕ್ಟಾಗಿ ಬರಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಐಡಿಯಾ ಇರಬೇಕು ಅಲ್ವಾ? ಪರ್ಫೆಕ್ಷನಿಸಮ್ ಅನ್ನೋದು ನಾವು ಫಾಲೋ ಮಾಡಬೇಕು ಅನ್ನೋದಕ್ಕಿಂತ ಒಂದು ಗುರಿ ಇದ್ದರೆ, ಹೀಗೆ ಆನ್ಸರ್ ಬರೀಬಹುದು, ಈ ರೀತಿ ಇದ್ದರೆ ನಾವು ಮೊದಲು ಹೇಗೆ ಬರೀತಿದ್ವು ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ ಆದರೂ ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ನೀವು ನಿಮ್ಮ ಪಾಡಿಗೆ ಏನೇನೋ ನೀವು ಬರ್ಕೊಳ್ತಾ ಇದ್ದರೆ ಅದು ಒಳ್ಳೆ ಆನ್ಸರ್ ಆಗೋದಿಲ್ಲ. ನೋಡ್ತಾ ಹೋಗೋಣ. ಈಗ ಏನು ಫೋಕಸ್ ಮಾಡಬೇಕಂತ ಗೊತ್ತಾಯ್ತಾ? ಸ್ಮಾರ್ಟ್ ಸಿಟಿಯ ಬಗ್ಗೆ
ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು, ಡಿಜಿಟಲ್ ಡಿವೈಡ್ ಈ ಥರ ಸಹ ಫೋಕಸ್ ಮಾಡಬಹುದು. ಮತ್ತು ಇಲ್ಲಿ ಈ ಆನ್ಸರ್ ಬರಿಬೇಕಾದ್ರೆ ಈ ಜನರಿಕ್ ಎಸ್ಸೆ ಟೈಪು ಸ್ಮಾರ್ಟ್ ಸಿಟಿಗಳಲ್ಲಿ ಏನೂ ಆಗ್ತಾ ಇಲ್ಲ, ಅಥವಾ ಸ್ಮಾರ್ಟ್ ಸಿಟಿಗಳು ಪವರ್ಫುಲ್ ಆಗಿದೆ, ಎಲ್ಲ ಇಲ್ಲೇ ಇದೆ, ಈ ರೀತಿಯಾದಂತಹ ಫಿಲಾಸಫಿಕಲ್ಲು ಅಥವಾ ಯಾವುದೇ ಕಾಂಕ್ರೀಟ್ ಡೇಟಾ ಇಲ್ಲದೆ ಸುಮ್ಮನೆ ಬರೆದ್ರೆ ಮಾರ್ಕ್ಸ್ ಸಿಕ್ಕೋದಿಲ್ಲ. ಓಕೆನಾ? ಅದು ಅರ್ಥ ಆಗಿರಬಹುದು, ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೇನೆ. ಹಾಗಾದರೆ ಇಲ್ಲಿ ಸ್ಮಾರ್ಟ್ ಸಿಟಿ ಅದರಿಂದ ಅರ್ಬನ್ ಪವರ್ಟಿ ಹೇಗೆ ಕಡಿಮೆ ಆಗುತ್ತೆ, ಇದೆಲ್ಲ ಸೇರಿ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಲ್ವಾ. ಅರ್ಬನ್ ಪವರ್ಟಿ ಅಂತಂದರೆ ನಗರ ಪ್ರದೇಶಗಳಲ್ಲಿ ಇರುವಂಥ ಬಡತನ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತಂದರೆ ಈ ಸರ್ಕಾರದಿಂದ ಏನೇನು ಸಂಪನ್ಮೂಲಗಳಿರುತ್ತೆ, ಮನೆ, ನೀರು, ರಸ್ತೆ, ಆರೋಗ್ಯ, ಶಿಕ್ಷಣ, ಇದು ಶ್ರೀಮಂತರಿಗೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗಗಳಿಗೂ, ಅದರಲ್ಲೂ ಬಡವರಿಗೆ ಫೇರ್, ಈಕ್ವಲ್ ಆಗಿ, ನ್ಯಾಯಯುತವಾಗಿ, ಜಸ್ಟಿಫೈಯಬಲ್ ಅಲ್ವಾ, ತಲುಪಬೇಕು. ಅದಕ್ಕೆ ಸ್ಮಾರ್ಟ್ ಸಿಟಿ ಹೇಗೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಪ್ರಶ್ನೆ ಇಲ್ಲಿ ಸ್ಮಾರ್ಟ್ ಸಿಟಿ ಅಂತಂದ್ರೆ ಏನು ಅಂತ ಕೇಳ್ತಾ ಇಲ್ಲ. ಸ್ಮಾರ್ಟ್ ಸಿಟಿಲಿ ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇಲ್ಲ. ಟೆಕ್ನಾಲಜಿ ಬಳಸ್ಕೊಂಡು ಸಾಮಾನ್ಯ ಬಡವರ್ಗದ ಜನರ, ದುರ್ಬಲ ವರ್ಗದವರನ್ನು ಹೇಗೆ ಮೇಲೆತ್ತಾ ಇದ್ದಾರೆ ಅಥವಾ ಅವರಿಗೆ ಹೆಲ್ಪ್ ಆಗ್ತಾ ಇದೆಯಾ, ಅರ್ಬನ್ ಪವರ್ಟಿಲಿ ಇರುವಂತಹ ವ್ಯಕ್ತಿಗಳಿಗೆ ಹೇಗೆ ಹೆಲ್ಪ್ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅದರಿಂದ ಸಾಧಿಸ್ಲಿಕ್ಕೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಸ್ಮಾರ್ಟ್ ಸಿಟೀಸ್ ಅಂತಂದರೆ ಯಾವ ಮಿನಿಸ್ಟ್ರಿ, ಇನ್ನೊಂದು ಸಾರಿ ನೆನಪು ಮಾಡ್ಕೊಳ್ಳಿ, ಮೇಲ್ಗಡೆ ಇದೆ, ಅದು ಗೊತ್ತಿರಲಿ. ಮತ್ತು ಸ್ಮಾರ್ಟ್ ಸಿಟಿ ಅಂತಂದರೆ ವೈಫೈ, CCTV, AI ಸೆನ್ಸರು ಅಷ್ಟೇ ಇದೆ ಅಂತ ಅಲ್ಲ. ಸ್ಮಾರ್ಟ್ ಸಿಟಿಯಲ್ಲಿ ಒಳ್ಳೆ ಗವರ್ನೆನ್ಸ್ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಇರಬೇಕು, ಇನ್ಕ್ಲೂಸಿವ್ ಗ್ರೋತ್ ಇರಬೇಕು. ಈ ಶಬ್ದಗಳನ್ನು ಪದೇ ಪದೇ ನೀವು ಕೇಳ್ತಾನೆ ಇರಬೇಕು, ಯಾಕಂತಂದರೆ ಇದೇ ಹೆಲ್ಪ್ ಆಗೋದು ಎಕ್ಸಾಮ್ನಲ್ಲಿ. ಹಾಗಾಗಿ ಇಲ್ಲಿ ಎಲ್ಲ ವರ್ಗದವರಿಗೂ, ಬಡವರು, ಮಹಿಳೆಯರು, ವೃದ್ಧರು, ಮಕ್ಕಳು, ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು. ಓಕೆನಾ? ಸ್ಮಾರ್ಟ್ ಸಿಟೀಸ್ ಮಿಷನ್ ಏಮ್ಸ್ ಟು ಫೋಸ್ಟರ್ ಇನ್ಕ್ಲೂಸಿವ್ ಅರ್ಬನ್ ಇಕೋಸಿಸ್ಟಮ್. ಓಕೆ, ಇಟ್ ಲೆವರೇಜಸ್ ಟೆಕ್ನಾಲಜಿ ಆ್ಯಂಡ್ ಏರಿಯಾ ಬೇಸ್ಡ್ ಪ್ಲಾನಿಂಗ್. ಟೆಕ್ನಾಲಜಿ ಲೆವರೇಜ್ ಅಂತಂದರೆ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದು, ತಂತ್ರಜ್ಞಾನವನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳೋದು. ಮತ್ತು ಏರಿಯಾ ಬೇಸ್ಡ್ ಪ್ಲಾನಿಂಗ್, ಇಡೀ ನಗರವನ್ನು ಒಂದೇ ದಿನ ರಾತ್ರಿನೇ ಅಭಿವೃದ್ಧಿ ಮಾಡ್ತೇನೆ ಅಂತ ಹೊರಡೋ ಬದಲು ಒಂದೊಂದು ಏರಿಯಾವನ್ನು, ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸ್ತಾ ಹೋಗೋದು. ಒಂದು ಸ್ಲಮ್ ಪ್ರದೇಶವನ್ನು ಕನ್ಸಿಡರ್ ಮಾಡಿ ರಸ್ತೆ, ನೀರು, ಒಳಚರಂಡಿ, ಅಲ್ಲಿ ಬೇಕಾದಂತಹ ಲೈಟ್ಸು, ಶಾಲೆ, ಆಸ್ಪತ್ರೆ, ಹೀಗೆ ಆ ಪ್ರದೇಶವನ್ನು ಮೊದಲು ಡೆವಲಪ್ ಮಾಡೋದು, ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಮಾಡ್ತಾ ಹೋಗೋದು. ಟು ಮಿಟಿಗೇಟ್ ಅರ್ಬನ್ ಪವರ್ಟಿ, ಮಿಟಿಗೇಟ್ ಅಂತಂದರೆ ಕಡಿಮೆ ಮಾಡೋದು, ಅರ್ಬನ್ ಪವರ್ಟಿ ಅಂತಂದರೆ ನಗರದಲ್ಲಿರುವಂತಹ ಬಡತನವನ್ನು ಕಡಿಮೆ ಮಾಡಬೇಕು. ಬಡತನ ಕಡಿಮೆ ಮಾಡೋದು ಅಥವಾ ಬಡತನ ನಿವಾರಣೆ ಅಂತಂದರೆ ಕೇವಲ ಹಣದ ಕೊರತೆ, ಆ ಬಡತನ ಅಲ್ಲ. ಇಲ್ಲಿ ಎಷ್ಟೋ ಜನರಿಗೆ ಮನೆ ಇರೋದಿಲ್ಲ, ಕುಡಿಲಿಕ್ಕೆ ನೀರು ಇರೋದಿಲ್ಲ, ಶೌಚಾಲಯ, ಆರೋಗ್ಯ ಸೇವೆ, ಶಾಲೆ ಇರೋದಿಲ್ಲ. ಹಾಗಾಗಿ ಕೆಲಸ, ತುಂಬ ಅಂಶಗಳು ಬರುತ್ತೆ ಇಲ್ಲಿ. ಅರ್ಬನ್ ಪವರ್ಟಿಯನ್ನು ಕಡಿಮೆ ಮಾಡಬೇಕು. ಹಾಗಾಗಿ ಅದ್ರ ಮೂಲಕ ಪ್ರಮೋಟ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಬೈ ಡೆಮೋಕ್ರಟೈಸಿಂಗ್ ರಿಸೋರ್ಸಸ್ ಅಲ್ವಾ. ಸರ್ಕಾರದ ಸಂಪನ್ಮೂಲಗಳು ಡೆಮೋಕ್ರಟೈಸಿಂಗ್ ಅಂತಂದರೆ ಎಲ್ಲರಿಗೂ ಸಮಾನವಾಗಿ ಲಭ್ಯ ಆಗಬೇಕು. ಕ್ವಶನಲ್ಲಿ ಹೇಳಿರೋದನ್ನು ನಾವು ಬೇರೆ ವಾಕ್ಯಗಳಲ್ಲಿ ಬರೆದಿದ್ದೇವೆ. ಈಗ ಅದಕ್ಕೆ ಪಾಯಿಂಟ್ ಬರೀಬೇಕು. ಇಂಟ್ರೊಡಕ್ಷನಲ್ಲಿ ಏನು ಹೇಳಿದ್ವಿ, ಇದು ಸ್ಮಾರ್ಟ್ ಸಿಟಿ ಮಿಷನ್ನಿಂದ ಇನ್ಕ್ಲೂಸಿವ್ ಅರ್ಬನ್ ಇಕೋಸಿಸ್ಟಮ್ಗಳು ಕ್ರಿಯೇಟ್ ಮಾಡಬೇಕು. ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ತೇವೆ, ಅರ್ಬನ್ ಪವರ್ಟಿ ಕಡಿಮೆ ಮಾಡಬಹುದು, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸನ್ನು ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವ ಮೂಲಕ? ರಿಸೋರ್ಸ್ಗಳನ್ನು ಡೆಮೋಕ್ರಟೈಸ್ ಮಾಡೋದ್ರ ಮೂಲಕ. ಈಗ ಬಾಡಿಯಲ್ಲಿ ಏನೇನು ಬರಿತಾ ಹೋಗೋದು? ಫಸ್ಟ್, ಬಡತನಕ್ಕೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟ್ ಇಂಟರ್ವೆನ್ಷನ್ ಇನ್ ಅರ್ಬನ್ ಪವರ್ಟಿ. ನೋಡಿ ಕ್ವಶನ್ ನೋಡಿ ಇನ್ನೊಂದು ಸಾರಿ, ಅರ್ಬನ್ ಪವರ್ಟಿನೇ ಮೊದಲನೇ ಇಶ್ಯೂಸ್ ಆಫ್ ಅರ್ಬನ್ ಪವರ್ಟಿ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಸ್ಮಾರ್ಟ್ ಸಿಟಿ ಬಗ್ಗೆ ಇಂಟ್ರೊಡಕ್ಷನಲ್ಲಿ ಹೇಳಿದ್ವಿ. ಈಗ ಬಾಡಿಯಲ್ಲಿ ಮೊದಲನೇ ಮುಖ್ಯವಾದ ವಿಷಯ ಅರ್ಬನ್ ಪವರ್ಟಿಯನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇಲ್ಲಿ ಪಾಯಿಂಟ್ಸ್ಗಳು ತುಂಬ ದೊಡ್ಡದಾಗಿದೆ, ಯಾಕಂತಂದರೆ ನಾನು ಡೀಟೇಲ್ ಆಗಿ ಬರೆದಿದ್ದೇನೆ, ಅರ್ಥ ಆಗಲಿ. ಎಕ್ಸಾಮ್ನಲ್ಲಿ ಇಷ್ಟೆಲ್ಲ ಬರಲಿಕ್ಕೆ ವರ್ಡ್ ಲಿಮಿಟ್ ಇರುತ್ತೆ, ಟೈಮ್ ಲಿಮಿಟು ಇರುತ್ತೆ. ಆದರೆ ಇಲ್ಲಿ ನಾವು ವರ್ಡ್ ಲಿಮಿಟನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಹೇಳ್ತಾ ಇರ್ತೇನೆ.
ಸೊ ಮೊದಲನೇದು ಅಫೋರ್ಡೆಬಲ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಕೈಗೆಟುಕುವ ದರದಲ್ಲಿ ಮೂಲಸೌಕರ್ಯಗಳು ಸಿಗಬೇಕು. ಮೂಲಸೌಕರ್ಯ ಅಂದ ತಕ್ಷಣ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಲ್ವಾ, ಅದನ್ನು ಸಹ ಇದರ ಜೊತೆ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. PIB ಮಾಹಿತಿ ಪ್ರಕಾರ, ಆಸ್ ಪರ್ ದಿ PIB, SCM ಅಂತಂದ್ರೆ ಏನು, ಸ್ಮಾರ್ಟ್ ಸಿಟಿ ಮಿಷನ್. ಮೊದಲೇ ಅದನ್ನು ಶಾರ್ಟ್ ಆಗಿ ಹೇಳಿಬಿಟ್ವಿ. ಯಾವತ್ತು ನೀವು ಶಾರ್ಟ್ ಫಾರ್ಮ್ಗಳನ್ನು ಡೈರೆಕ್ಟಾಗಿ ಮೊದಲೇ ಯೂಸ್ ಮಾಡಬಾರ್ದು. ಫಸ್ಟ್ ಒಂದು ಕಡೆ ಅದರ ಫುಲ್ ಫಾರ್ಮ್ ಬರೆದಿರಬೇಕು. ಇಲ್ಲಿ ನೋಡಿ, ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತ ಬರೆದ್ವಿ, ಬ್ರ್ಯಾಕೆಟ್ನಲ್ಲಿ SCM ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಒಂದು ಸಾರಿ ಫುಲ್ ಫಾರ್ಮ್ ಬರೆದು ಬ್ರ್ಯಾಕೆಟ್ನಲ್ಲಿ ಈ ಥರ ಮೆನ್ಷನ್ ಮಾಡಿದ ನಂತರ ಶಾರ್ಟ್ ಫಾರ್ಮನ್ನೇ ಯೂಸ್ ಮಾಡಿದರೆ ಪರವಾಗಿಲ್ಲ. ಡೈರೆಕ್ಟಾಗಿ ಎಲ್ಲ ಕಡೆ ಈ ಫುಲ್ ಫಾರ್ಮನ್ನೇ ಹೇಳಿದೆ, ಎಲ್ಲ ಕಡೆ SCM ಫಸ್ಟ್ ಟೈಮೇ SCM ಅಂತ ಯೂಸ್ ಮಾಡಿದರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಫಸ್ಟ್ ಇದನ್ನು ಮೆನ್ಷನ್ ಮಾಡಿದ್ದೇವೆ, ಫುಲ್ ಫಾರ್ಮನ್ನು ತಿಳಿಸಿದ್ದೇವೆ. ಸೊ SCM ಹ್ಯಾಸ್ ಕನ್ಸ್ಟ್ರಕ್ಟೆಡ್ more than 49,000 affordable dwelling units and 1,500 plus night shelters. PMAY ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅದರ ಜೊತೆ ಇಂಟಿಗ್ರೇಟ್ ಆಗಿ ಈ ಒಂದು ಸ್ಮಾರ್ಟ್ ಸಿಟಿ ಮಿಷನ್ ಏನು ಮಾಡ್ತಾ ಇದೆ. ಈಗ ನೋಡಿ, ಅಫೋರ್ಡೆಬಲ್ ಹೌಸಸ್ ಸುಮಾರು 49,000ಕ್ಕಿಂತ ಹೆಚ್ಚು ಜನರಿಗೆ ಹೌಸಸ್ಸು. ನೈಟ್ ಶೆಲ್ಟರ್ಸ್ ಅಂತಂದರೆ ಈಗ ತುಂಬ ಜನ ನಿರಾಶ್ರಿತರಿರ್ತಾರೆ, ಅವರಿಗೆ ಹಗಲಿಡಿತು ಕೆಲಸ ಮಾಡ್ತಾರೆ, ರಾತ್ರಿ ಉಳ್ಕೊಳ್ಳಿಕ್ಕೆ ವಸತಿ ಇರೋದಿಲ್ಲ. ಕೂಲಿ ಕಾರ್ಮಿಕರಿರಬಹುದು, ವಲಸೆ ಕಾರ್ಮಿಕರು, ನಿರಾಶ್ರಿತರು. ಸೊ ಅವರಿಗೆಲ್ಲ ಉಳ್ಕೊಳ್ಳಿಕ್ಕೆ ಸುಮಾರು 1,500ಕ್ಕಿಂತ ಹೆಚ್ಚು ನೈಟ್ ಶೆಲ್ಟರ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ಸ್ಥಾಪಿಸಿದ್ದಾರೆ. ಸೊ ಹಾಗಾಗಿ ಮೊದಲನೇದು ಅರ್ಬನ್ ಪಾವರ್ಟಿಗೆ ಸಂಬಂಧಪಟ್ಟ ಹಾಗೆ ಅಫೋರ್ಡೆಬಲ್ ಇನ್ಫ್ರಾಸ್ಟ್ರಕ್ಚರ್ ಮೊದಲನೇ ಪಾಯಿಂಟು. ಎರಡನೇದು ಬೇಸಿಕ್ ಸರ್ವಿಸ್ ಡೆಲಿವರಿ. ಇಲ್ಲಿ ನೋಡಿ, ಈಗ ಒಬ್ಬ ವ್ಯಕ್ತಿಗೆ ಮನೆ ಇದ್ರೂ ಬೇರೆ ವ್ಯವಸ್ಥೆಗಳು ಇಲ್ಲದೆ ಇರಬಹುದು. ಮನೆ ಇರುತ್ತೆ, ನೀರಿರೋದಿಲ್ಲ, ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಡ್ರೈನೇಜ್ ಸಿಸ್ಟಮ್ ಸರಿಯಾಗಿರೋದಿಲ್ಲ. ಕೇವಲ ಮನೆ ಇದ್ದ ಮಾತ್ರಕ್ಕೆ ಜೀವನ ಮಟ್ಟ ಉತ್ತಮವಾಗಿರುತ್ತೆ ಅಂತಲ್ಲ. ಹಾಗಾಗಿ ಸ್ಮಾರ್ಟ್ ಸಿಟಿಯಲ್ಲಿ ಇನ್ಫಾರ್ಮಲ್ ಸೆಟ್ಲ್ಮೆಂಟ್ಸ್ ಏನೇನಿರುತ್ತೆ, ಕೇವಲ ಮನೆ ಇರುತ್ತೆ, ಸುತ್ತಮುತ್ತ ಏನೂ ಸರಿಯಾಗಿರೋದಿಲ್ಲ, ಅದನ್ನೆಲ್ಲ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್, ಈಗಾಗಲೇ ಹೇಳಿದ್ದೇವೆ ಅಲ್ವಾ. ಒಂದು ಏರಿಯಾವನ್ನು ಕನ್ಸಿಡರ್ ಮಾಡಿ ಅಲ್ಲಿ ಡೆವಲಪ್ ಮಾಡ್ಕೊಳ್ತಾ ಹೋಗೋದು, ಅದರ ಮೂಲಕ ಅಪ್ಗ್ರೇಡ್ ಮಾಡ್ತಾರೆ ಇನ್ಫಾರ್ಮಲ್ ಸೆಟ್ಲ್ಮೆಂಟ್ಸ್ಗಳನ್ನು. ಇಲ್ಲಿ ಆ್ಯಸ್ ಪರ್ SCM ಡೇಟಾ ಅಂದರೆ ಸ್ಮಾರ್ಟ್ ಸಿಟಿ ಮಿಷನ್ನಿನ ಡೇಟಾದ ಪ್ರಕಾರ ಸುಮಾರು 7,000 ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿದೆ. ಮುಖ್ಯವಾಗಿ ಅಲ್ಲಿ ಕ್ಲೀನ್ ವಾಟರ್ ಕನೆಕ್ಷನ್ನು, ವೇಸ್ಟ್ ಮ್ಯಾನೇಜ್ಮೆಂಟ್ ಇದರ ಮೇಲೆ ಪ್ರಮುಖವಾಗಿ ಆದ್ಯತೆ ಕೊಟ್ಟು ಲೋ ಇನ್ಕಮ್ ಝೋನ್ಗಳಲ್ಲಿ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕ್ಲೀನ್ ವಾಟರ್ ಕನೆಕ್ಷನ್ನು, ವೇಸ್ಟ್ ಮ್ಯಾನೇಜ್ಮೆಂಟ್, ಬೇಸಿಕ್ ಸರ್ವಿಸ್ ಡೆಲಿವರಿ ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಮಿಷನ್ ಮೂಲಕ. ನೆಕ್ಸ್ಟು ಸೋಷಿಯಲ್ ಕ್ಯಾಪಿಟಲ್ ಅಪ್ಗ್ರೇಡ್ಸ್ ಅಂತಂದರೆ ಹ್ಯೂಮನ್ ನೀಡ್ಸ್. ನಮಗೆ ನೀಡ್ಸಲ್ಲಿ ಕೇವಲ ಬಟ್ಟೆ ಊಟ ಅಷ್ಟೇ ಅಲ್ಲ, ಹೆಲ್ತ್ ಬೇಕು, ಎಜುಕೇಷನ್ ಬೇಕು ಅಲ್ವಾ. ಹಾಗಾಗಿ ಸೋಷಿಯಲ್ ಕ್ಯಾಪಿಟಲಲ್ಲಿ ಶಿಕ್ಷಣ, ಆರೋಗ್ಯ, ಕೌಶಲ್ಯ ಇಂತಹ ಅತಿ ಅಗತ್ಯವಾದ ವಿಷಯಗಳ ಮೇಲೆ ಹೂಡಿಕೆ ಮಾಡೋದು. ಮಹುವಾ ಅಂದರೆ ಈಗಾಗಲೇ ಹೇಳಿದ್ದು, ಮಹುವಾ ಮಾಹಿತಿ ಪ್ರಕಾರ ಸುಮಾರು 7,654 ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು, 170+ ಹೆಲ್ತ್ ಕ್ಲಿನಿಕ್ಸು, 155 ಹೆಲ್ತ್ ATMs, ಇಂಥ ವಿಷಯಗಳು ಇಂಪಾರ್ಟೆಂಟು. ಎಷ್ಟು ಸಾರಿ ನಾವು ಇದಕ್ಕೆ ಗಮನನೇ ಕೊಟ್ಟಿರೋದಿಲ್ಲ. ಟು ಪ್ರೊವೈಡ್ ಫ್ರೀ ಆರ್ ಲೋ ಕಾಸ್ಟ್ ಕೇರ್ ಟು ವಲ್ನರೇಬಲ್ ಗ್ರೂಪ್ಸ್. ಯಾರು ಹಿಂದುಳಿದಿರ್ತಾರೋ ಅವರಿಗೆ, ಅಥವಾ ದುರ್ಬಲರಿರ್ತಾರೋ ಅವರಿಗೆ ಸ್ಮಾರ್ಟ್ ಕ್ಲಾಸ್ ರೂಮು ಇರಬಹುದು, ಹೆಲ್ತ್ ಕ್ಲಿನಿಕ್, ಟೆಲಿಮೆಡಿಸಿನ್ ಅಂತ ಹೇಳ್ತೇವೆ ನೋಡಿ, ವೈದ್ಯರನ್ನು ನೇರವಾಗಿ ಭೇಟಿ ಮಾಡೋದಕ್ಕಿಂತ ಇಂಟರ್ನೆಟ್ ಮೂಲಕ ಅವರ ಕನೆಕ್ಷನ್ ಇಟ್ಕೊಂಡು ಬೇಕಾದ ಸೇವೆಯನ್ನು ಪಡ್ಕೊಳ್ಳೋದು. ಇನ್ನು ಹೆಲ್ತ್ ATM ಅಂತ ಬಂದಿದೆ ಇಲ್ಲಿ, ಅಂದರೆ ATM ಥರಾನೇ ಅದರಲ್ಲಿ ಮನಿ ಬರೋದಿಲ್ಲ, ಆದರೆ ಆ ATM ಏನು ಮಾಡುತ್ತೆ, ಬ್ಲಡ್ ಪ್ರೆಷರು, ಬ್ಲಡ್ ಶುಗರ್ ಲೆವೆಲ್ಲು, BMI, ಕೆಲವು ಇಂಪಾರ್ಟೆಂಟ್ ಮೆಡಿಕಲ್ ಚೆಕಪ್ಗಳನ್ನು ಅದರಿಂದ ಮಾಡ್ಕೋಬಹುದು. ಬಡವರಿಗೆ ಆವಾಗ ಕಡಿಮೆ ವೆಚ್ಚದಲ್ಲಿ ಇಂಥ ಚೆಕಪ್ಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮೊದಲನೇ ಡೈಮೆನ್ಷನ್ನಲ್ಲಿ 3 ಪಾಯಿಂಟ್ ಬರೆದ್ವಿ. ಅಫೋರ್ಡಬಲ್ ಇನ್ಫ್ರಾಸ್ಟ್ರಕ್ಚರು ಡೇಟಾ ಕೊಟ್ಟಿದ್ದೀವಿ, ಅದಕ್ಕೆ ಸೋರ್ಸನ್ನು ಸಹ ಮೆನ್ಷನ್ ಮಾಡ್ತಾ ಇದ್ದೇವೆ. ಬೇಸಿಕ್ ಸರ್ವಿಸ್ ಡೆಲಿವರಿ, ಅದಾದಮೇಲೆ ಸೋಷಿಯಲ್ ಕ್ಯಾಪಿಟಲ್ ಅಪ್ಗ್ರೇಡ್ಸ್, ಇಷ್ಟು ಮೊದಲನೇ ಡೈಮೆನ್ಷನ್ನು. ಇದಾದಮೇಲೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಸಹ ಇದೆ. ಕ್ವಶನಲ್ಲಿ ನೆನಪಾಗ್ತಾ ಇದೆಯಾ?
ಅದರಲ್ಲಿ ಮೊದಲನೇ ಪಾಯಿಂಟು ಇನ್ಕ್ಲೂಸಿವ್ ಅರ್ಬನ್ ಮೊಬಿಲಿಟಿ. ಅರ್ಬನ್ ಮೊಬಿಲಿಟಿ ಅಂತಂದ್ರೆ ಏನು? ಹೆಸರು ಅಥವಾ ಈ ಒಂದು ಶಬ್ದವನ್ನು ಕೇಳಿರ್ತೀರಿ ಅಲ್ವಾ? ಮೊಬಿಲಿಟಿ ಅಂತಂದ್ರೆ ಇಲ್ಲಿ ಸಂಚಾರ ವ್ಯವಸ್ಥೆ. ನಗರಗಳಲ್ಲಿ ಕೆಲಸ ಎಲ್ಲ ಹೇಗಿರುತ್ತೆ ಅಂತಂದ್ರೆ ಸಿಟಿ ಮಿಡ್ಲಲ್ಲಿ ಹೆಚ್ಚಿರುತ್ತೆ. ಆ ಔಟ್ಸೈಡ್ ಝೋನ್ಗಳಲ್ಲಿ ಕೆಲಸಗಳು ಇರೋದು ಕಡಿಮೆ. ಸಿಟಿ ಒಂದು ಸೆಂಟರ್ ಇರುತ್ತೆ, ಅಲ್ಲಿಗೆಲ್ಲ ಬರಬೇಕಾಗುತ್ತೆ ಬೇರೆ ಬೇರೆ ಕಡೆಯಿಂದ ಅಲ್ವಾ? ಹಾಗಾಗಿ ಪಬ್ಲಿಕ್ ಟ್ರಾನ್ಸಿಟ್ ಅಂತಂದ್ರೆ ಬರಲಿಕ್ಕೆ, ಸಂಚರಿಸ್ಕೊಂಡು ಬರಲಿಕ್ಕೆ ಅವರಿಗೆ ಈಸಿ ಮಾಡಿಕೊಡ್ಬೇಕು. ಎಷ್ಟೋ ಸಾರಿ ಬಡವರೆಲ್ಲ ಹೊರವಲಯ ಸ್ಲಮ್ಗಳಲ್ಲಿ ವಾಸಿಸ್ತಾ ಇರ್ತಾರೆ, ಪೆರಿಫೆರಲ್ ಝೋನ್ಗಳಲ್ಲಿ. ಹಾಗಾಗಿ ಸಾರಿಗೆ ಇಲ್ಲದೆ ಇದ್ದರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಿಟಿ ಸೆಂಟರ್ಗೆ ಹೋಗಬೇಕು, ಸಾಧ್ಯ ಆಗೋದಿಲ್ಲ. ಸೊ ಈಗ SCMನ ಅಡಿಯಲ್ಲಿ ಏನು ಮಾಡಿದ್ದಾರೆ, ಸುಮಾರು 4700 ಕಿಲೋಮೀಟರಷ್ಟು ಸ್ಮಾರ್ಟ್ ರೋಡ್ಗಳು, ಡೆಡಿಕೇಟೆಡ್ ಬಸ್ ಕಾರಿಡಾರು, ಜಿಯೋಗ್ರಾಫಿಕ್ ಜಾಬ್ ಆಕ್ಸೆಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾರಿಗೆ? ಡೈಲಿ ವೇಜ್ ವರ್ಕರ್ಸ್ಗಳಿಗೆ, ದಿನಗೂಲಿ ನೌಕರರು ಅಂತ ಏನು ಕರಿತೇವೆ, ಅವರು ಈ ಒಂದು ರೋಡ್ಸು ಕನೆಕ್ಟಿವಿಟಿಯಿಂದ ಬೇರೆ ಬೇರೆ ಪ್ರದೇಶಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಸೆಕ್ಟರಿಂದ ನೋಡಿ ಎಂಪ್ಲಾಯ್ಮೆಂಟಿಗೆ ಅಷ್ಟು ಸಹಾಯ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲಿಂಕ್ ಆಗಿರುತ್ತೆ, ಬೇರೆ ಕಡೆ ಸಹ ಯೂಸ್ ಮಾಡ್ಕೋಬಹುದು. ಅಂದರೆ ಉತ್ತಮ ಸಾರಿಗೆ ವ್ಯವಸ್ಥೆ ಇದ್ದರೆ ಉದ್ಯೋಗದ ಅವಕಾಶ ಚೆನ್ನಾಗಿ ನಮಗೆ ಸಿಗ್ತಾ ಹೋಗುತ್ತೆ ಅಲ್ವಾ? ಎಷ್ಟೋ ಸಾರಿ ದೂರದ ಪ್ರದೇಶಗಳಲ್ಲಿ ಜಾಬ್ ಇರುತ್ತೆ, ಅದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆ ಸಮಸ್ಯೆ ನಾವು ನೋಡಬಹುದು. ಹಾಗಾಗಿ ಆ ಸಮಸ್ಯೆ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಜೊತೆ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಅಂದರೆ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ ಬರುತ್ತೆ ಇದರಲ್ಲಿ, ICCS ಅಂತ. ಮೊದಲೆಲ್ಲ ಒಂದು ಸರ್ಕಾರಿ ಕಚೇರಿಗೆ ಹೋದರೆ ಅರ್ಜಿ ಹಾಕಬೇಕು ಅಥವಾ ಕಂಪ್ಲೇಂಟ್ ಸಲ್ಲಿಸಬೇಕು, ಅನುಮತಿ ಪಡ್ಕೋಬೇಕು, ಈ ಥರ ತುಂಬ ಸಾರಿ ಓಡಾಡಬೇಕಾಗಿತ್ತು. ಮತ್ತು ಕೆಲವು ಅಧಿಕಾರಿಗಳು ನಮಗೆ ಬೇಕಾದ ರೀತಿ ಬಡವರು ಅಥವಾ ಬೇರೆಯವರನ್ನು ಅಲದಾಡಿಸ್ತಾ ಇದ್ರು. ಈ ಸ್ಮಾರ್ಟ್ ಸಿಟೀಸ್ಗಳಲ್ಲಿ ICC ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅನ್ನೋ ರೀತಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಏನು ಹಾಗಂದರೆ, ಈಗ ಒಂದೇ ಕಡೆಯಿಂದ ಡಿಜಿಟಲ್ ಆಗಿ ಎಲ್ಲವನ್ನು ನಿರ್ವಹಿಸ್ತಾರೆ. ನಾವು ಗ್ರಿವ್ಯಾನ್ಸ್ ರಿಡ್ರೆಸಲ್ ಅಂತ ಹೇಳ್ತೀವಿ ನೋಡಿ, ಕುಂದುಕೊರತೆ ಅದನ್ನು ಸರಿಯಾಗಿ ನಿರ್ವಹಿಸೋದು, ಟ್ರಾಫಿಕ್ ಮಾನಿಟರ್ ಮಾಡೋದು ಅಥವಾ ಎಮರ್ಜೆನ್ಸಿ ರೆಸ್ಪಾನ್ಸು, ಇದನ್ನೆಲ್ಲ ಡಿಜಿಟಲೈಸ್ ಆಗಿ ಒಂದೇ ಕಡೆ ಇಂಟಿಗ್ರೇಟ್ ಆಗಿ ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಡಿಜಿಟಲೈಸೇಷನ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಆಪರೇಷನಲೈಸ್ ಈಗ ಅಳವಡಿಸ್ತಾ ಇದ್ದಾರೆ. ಪಾರದರ್ಶಕತೆ ಹೆಚ್ಚಾಗುತ್ತೆ, ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ, ಗ್ರಿವ್ಯಾನ್ಸ್ ರಿಡ್ರೆಸಲ್ ಡಿಜಿಟಲೈಸ್ ಆಗುತ್ತೆ ಇಲ್ಲಿ. ಮತ್ತು ಸ್ಪೇಷಿಯಲ್ ಇಕ್ವಿಟಿ ಮ್ಯಾಪಿಂಗ್, ಇಲ್ಲಿ GISಗಳನ್ನು ಯೂಸ್ ಮಾಡ್ತಾರೆ. GIS ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. GIS ಅಂತಂದರೆ ಏನು, ಹೇಗೆ ವರ್ಕ್ ಆಗುತ್ತೆ ಗೊತ್ತಿದೆಯಾ? ಆ GIS ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ನಕ್ಷೆಗಳ ಮೂಲಕ ಮಾಹಿತಿ ಪಡ್ಕೊಳ್ತಾರೆ, ಯಾವ ಪ್ರದೇಶದಲ್ಲಿ ಎಷ್ಟು ಬಡವರಿದ್ದಾರೆ. GIS ಬೇಸ್ಡ್ ವಲ್ನರಬಿಲಿಟಿ ಮ್ಯಾಪಿಂಗ್ ಟು ಟಾರ್ಗೆಟ್ ಸ್ಟ್ರಕ್ಚರಲ್ ಡೆಪ್ರಿವೇಷನ್ ಅಲ್ವಾ? ಸ್ಟ್ರಕ್ಚರಲ್ ಡೆಪ್ರಿವೇಷನ್ ಇನ್ನೊಂದು ಸಾರಿ ಬಂದಿತ್ತು ಈ ಶಬ್ದ, ನೆನ್ಪು ಮಾಡ್ಕೊಳ್ಳಿ ಎಕಾನಮಿಯಲ್ಲಿ. ಸೊ ಸ್ಟ್ರಕ್ಚರಲ್ ಡೆಪ್ರಿವೇಷನ್ ಮೊದಲು ಹೇಳಿದ್ದೆ ಅನಿಸುತ್ತೆ ಹಿಂದಿನ ವಿಡಿಯೋಗಳಲ್ಲಿ, ನೆನಪಾಗಬೇಕು. ಮತ್ತು SCM's ಡಾಟಾ ಸ್ಮಾರ್ಟ್ ಸಿಟೀಸ್ ಸ್ಟ್ರಾಟಜಿ. ಡಾಟಾ ಸ್ಮಾರ್ಟ್ ಸಿಟೀಸ್ ಅಂದರೆ ಡೇಟಾವನ್ನು ಮುಖ್ಯವಾಗಿ ಇಟ್ಟುಕೊಂಡು, ಬರೀ ಸ್ಮಾರ್ಟ್ ಸಿಟಿಗಳಲ್ಲ, ಡಾಟಾ ಸ್ಮಾರ್ಟ್ ಸಿಟೀಸ್, ಡೇಟಾ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಮೊದಲು ಡೇಟಾ ಇಟ್ಕೊಂಡು ಅದರ ಆಧಾರದ ಮೇಲೆ ಇಂಪ್ಲಿಮೆಂಟೇಷನ್ ಮಾಡೋದು. ಡೈವರ್ಟ್ ಸಿವಿಕ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ಲಿ ಇಂಟು ಅಂಡರ್ ರಿಸೋರ್ಸ್ಡ್ ಅರ್ಬನ್ ಪಾಕೆಟ್ಸ್. ಅಂದರೆ ಯಾವ ಪ್ರದೇಶದಲ್ಲಿ ಜಾಸ್ತಿ ಜನ ಬಡವರಿದ್ದಾರೋ, ನೀರಿನ ವ್ಯವಸ್ಥೆ ಅತಿ ಅವಶ್ಯಕತೆ ಇದೆಯೋ, ಕಸ ಜಾಸ್ತಿ ಆಗಿದೆಯೋ, ರಸ್ತೆ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವಂಥ ಪ್ರದೇಶ, ಆರೋಗ್ಯ ಸಮಸ್ಯೆ ಇರೋ ಪ್ರದೇಶ, ಅದನ್ನೆಲ್ಲವನ್ನು ಮ್ಯಾಪ್ ಮಾಡ್ತಾರೆ. ಯಾವುದನ್ನು ಯೂಸ್ ಮಾಡಿಕೊಂಡು? GISನ ಯೂಸ್ ಮಾಡಿಕೊಂಡು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಯನ್ನು ರೂಪಿಸ್ತಾರೆ. ಸೊ ಸ್ಮಾರ್ಟ್ ಸಿಟೀಸ್ಗಳಿಂದ ಈಗ ಒಂದು ಡೈಮೆನ್ಷನ್ ಏನಾಯಿತು, ಅರ್ಬನ್ ಪಾವರ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು 3 ಪಾಯಿಂಟ್ ಸಿಕ್ತು ನಮಗೆ, ಬರೆದ್ವಿ, ಡೇಟಾನು ಕೊಟ್ಟಿದ್ದೇವೆ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದೇವೆ. ಮುಂದೆ ಇಷ್ಟಕ್ಕೆ ಹಾಗಾದರೆ ಎಲ್ಲ ದೇಶ ಸಮೃದ್ಧ ಆಗಿಬಿಡುತ್ತಾ ಸ್ಮಾರ್ಟ್ ಸಿಟಿ ಇದ್ಬಿಟ್ರೆ, ದೇಶದ ಎಲ್ಲ ಭಾಗ ಪರ್ಫೆಕ್ಟ್ ಆಗಿದ್ಬಿಡುತ್ತಾ ಅಂತ ಕೇಳಿದರೆ ಇಲ್ಲ. ಪರ್ಸಿಸ್ಟೆಂಟ್ ಚಾಲೆಂಜಸ್ ಟು ಇಕ್ವಿಟಿ
ಇಲ್ಲಿ ಕೆಲವೊಂದು ಚಾಲೆಂಜಸ್ಗಳಿದೆ, ಅದನ್ನು ಸಹ ಮೆನ್ಷನ್ ಮಾಡಬೇಕು, ಅಲ್ಲಿಗೆ ನಿಲ್ಲಬಾರ್ದು. ಮೊದಲೇದು ಸ್ಪೇಷಿಯಲ್ ಎಕ್ಸ್ಕ್ಲೂಷನ್. HLRN ಅನ್ನುವಂಥ ಒಂದು ರಿಸರ್ಚ್ ಇದೆ, ಹೌಸಿಂಗ್ ಆ್ಯಂಡ್ ಲ್ಯಾಂಡ್ ರೈಟ್ಸ್ ನೆಟ್ವರ್ಕ್. ಅವರು ಮಾಡಿರುವಂಥ ರಿಸರ್ಚ್ ಪ್ರಕಾರ ಇಂಡಿಕೇಟ್ಸ್ ದ್ಯಾಟ್ ಅಪ್ ಟು 80% ಆಫ್ SCM ಫಂಡಿಂಗ್ ಇಸ್ ಆಫನ್ ಕಾನ್ಸಂಟ್ರೇಟೆಡ್ ಇನ್ ಸ್ಮಾಲ್ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಝೋನ್ಸ್ ಲಿವಿಂಗ್ ಔಟರ್ ಫ್ರಮ್ಸ್ ಅಂಡರ್ ಸರ್ವ್ಡ್. ಅಂತಂದರೆ ಏನಾಗ್ತಾ ಇದೆ, ಇಲ್ಲಿ 80% ಅಷ್ಟು ಫಂಡ್ ಏನಲ್ಲ ಎಲ್ಲಿಗೆ ಹೋಗ್ತಾ ಇದೆ, ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಇರುವಂಥ ಸಣ್ಣ ಪ್ರದೇಶಗಳಿಗೆ ಹೋಗ್ತಾ ಇದೆ. ಅವಾಗೇನಾಗುತ್ತೆ, ಅದನ್ನು ಬಿಟ್ಟು ಬೇರೆ ಬೇರೆ ಸ್ಲಮ್ ವಲಯ ಇದೆಯಲ್ವಾ, ಅಲ್ಲೆಲ್ಲ ಕಡಿಮೆ ಹೂಡಿಕೆ ಆಗ್ತಾ ಇರುತ್ತೆ. ಒಂದು ಭಾಗ, ನಗರದ ಒಂದು ಭಾಗ ತುಂಬ ಸ್ಮಾರ್ಟ್ ಆಗಿರುತ್ತೆ, ಇನ್ನೊಂದು ಭಾಗ ತುಂಬ ಪುವರ್ ಆಗಿರುತ್ತೆ ಅಲ್ವಾ. ಅನ್ಈವನ್ ಡೆವಲಪ್ಮೆಂಟ್, ಅನ್ಈವನ್ ರೀಜನಲ್ ಡೆವಲಪ್ಮೆಂಟ್ ಅಂತ ಸಹ ನಾವು ಹೇಳ್ಬೋದು. ಸೊ ಅದು ಒಂದು ಸಮಸ್ಯೆ. ನಾವು ತುಂಬ ಸಮಸ್ಯೆಗಳನ್ನು ಹೇಳ್ಬಹುದು, ಆದರೆ ಇಲ್ಲಿ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಕೇಳಿಲ್ಲ, ಒಂದು ಎರಡನ್ನ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೇವೆ. ಆದರೆ ಇನ್ನೊಂದು ಸಮಸ್ಯೆ ಡಿಜಿಟಲ್ ಡಿವೈಡ್ ಇದೆ. ಇ ಗವರ್ನೆನ್ಸ್ ಪೋರ್ಟಲ್ಗಳ ಪ್ರಕಾರ ಅಲ್ಲಿ ಹೆಚ್ಚು ಲಿಟ್ರಸಿ ಬೇಕಾಗಿರುತ್ತೆ, ಡಿಜಿಟಲ್ ಲಿಟ್ರಸಿ ಬೇಕಾಗಿರುತ್ತೆ ಅಲ್ವಾ. ನೀತಿ ಆಯೋಗದ ಒಂದು ಬ್ರೀಫಿಂಗ್ ಪ್ರಕಾರ ಲೋ ಸ್ಮಾರ್ಟ್ ಫೋನ್ ಓನರ್ಶಿಪ್, ಯಾರ ಹತ್ರ, ಅರ್ಬನ್ ಪುವರ್ ವುಮೆನ್, ಮಹಿಳೆಯರು, ನಗರಗಳಲ್ಲಿ ಇರುವಂತಹ ಬಡ ಮಹಿಳೆಯರ ಹತ್ರ ಸ್ಮಾರ್ಟ್ ಫೋನ್ ಸಹ ಇರೋದಿಲ್ಲ. ಮನೆಗೆ 1-2 ಸ್ಮಾರ್ಟ್ ಫೋನ್ ಇರುತ್ತೆ, ಅದನ್ನು ಗಂಡಸರು ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಹಿಳೆಯರ ಹತ್ರ ಸ್ಮಾರ್ಟ್ ಫೋನ್ ಇರೋದಿಲ್ಲ. ಮತ್ತು ಇದೆಲ್ಲದರಿಂದ ಟೆಕ್ ಡ್ರಿವನ್ ಸೇಫ್ಟಿ ಮೆಷರ್ಸ್ಗಳು ಸಹ ಅವರು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಮುನ್ಸಿಪಲ್ ಸರ್ವಿಸ್ಗಳನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡಿಜಿಟಲ್ ಲಿಟ್ರಸಿ ಇರಲೇಬೇಕು. ಡಿಜಿಟಲ್ ಡಿವೈಡ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಇದನ್ನು ಮೆನ್ಷನ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಒಂದು ನಗರ ಸ್ಮಾರ್ಟ್ ಆಗ್ತಾ ಇದೆ, ಸ್ಮಾರ್ಟ್ ಆಗೋದ್ರಿಂದ ಡಿಜಿಟಲೈಸೇಷನ್ ಜಾಸ್ತಿ ಆಗಿದೆ, ಅದ್ರ ಜೊತೆ ಅರ್ಬನ್ ಪವರ್ಟಿ ಕಡಿಮೆ ಆಗ್ತಾ ಇದೆ ಡೇಟಾದ ಪ್ರಕಾರ, ಬೇರೆ ಬೇರೆ ವ್ಯವಸ್ಥೆಗಳು ಸೌಲಭ್ಯಗಳು ಇದೆ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸನ್ನು ಸಾಕಾರಗೊಳಿಸ್ತಾ ಇದ್ದೇವೆ. ಆದರೆ ಸವಾಲುಗಳು ಸಹ ಇದೆ, ಡಿಜಿಟಲ್ ಡಿವೈಡು, ಸ್ಪೇಷಿಯಲ್ ಅಲ್ವಾ, ಸ್ಪೇಷಿಯಲ್ ಎಕ್ಸ್ಕ್ಲೂಷನ್, ಇಂತಹ ಸವಾಲುಗಳು ಸಹ ಇದೆ. ಹಾಗಾಗಿ ಲಾಸ್ಟಲ್ಲಿ ಕನ್ಕ್ಲೂಷನ್ನಲ್ಲಿ ಟ್ರೂ ಸ್ಮಾರ್ಟ್ ಅರ್ಬನೈಸೇಷನ್ ರಿಕ್ವೈರ್ಸ್ ಶಿಫ್ಟ್ ಫ್ರಾಮ್ ಟೆಕ್ನೋಸೆಂಟ್ರಿಕ್ ಮಾಡೆಲ್ಸ್ ಟು ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಲ್ವಾ. ಏನಿದ್ರ ಅರ್ಥ? ಸ್ಮಾರ್ಟ್ ಅರ್ಬನೈಸೇಷನ್ ಅಂತಂದರೆ ಎಲ್ಲರ ಕೈಲೂ ಮೊಬೈಲ್ ಕೊಡೋದು, ಎಲ್ಲ ಕಡೆ ಸೆನ್ಸರು AI ಅಡಾಪ್ಟ್ ಮಾಡೋದು ಮಾತ್ರ ಅಲ್ಲ. ಹೇಗಿರಬೇಕು ಅಂತಂದರೆ ಪೀಪಲ್ ಸೆಂಟ್ರಿಕ್ ಆಗಿರಬೇಕು, ಜನ ಕೇಂದ್ರಿತ ಆಗಿರಬೇಕು ಅಲ್ವಾ. ಪ್ರಜೆಗಳನ್ನು ಗಮನದಲ್ಲಿಟ್ಟುಕೊಂಡಂತಹ ಸರ್ಕಾರ ಆಗಿರಬೇಕು. ಅಂಥ ಸರ್ಕಾರ ಇಂಥ ಮಿಷನ್ಗಳನ್ನು ಡೆವಲಪ್ ಮಾಡಬೇಕು. ಬರೀ ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ ಅಂತ ಮಾತ್ರಕ್ಕೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ. ಹಾಗಾಗಿ ಬ್ಯಾಲೆನ್ಸಿಂಗ್ ಮಾರ್ಕೆಟ್ ಡ್ರಿವನ್ ಎಫಿಷಿಯನ್ಸಿ ವಿತ್ ರೋಬಸ್ಟ್ ರೈಟ್ಸ್ ಬೇಸ್ಡ್ ವೆಲ್ಫೇರ್ ಎನ್ಶೋರ್ಸ್ ಇಂಡಿಯನ್ ಸಿಟೀಸ್ ಬಿಕಮ್ ಎಂಜಿನ್ಸ್ ಆಫ್ ಇಕ್ವಿಟೇಬಲ್ ಗ್ರೋತ್. ಏನು ಹಾಗಂತಂದರೆ ಇಕ್ವಿಟೇಬಲ್ ಗ್ರೋತ್, ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂದ್ರೆ ಸಹ ನಿಮಗೆ ಗೊತ್ತಾಗಿರಬಹುದು ಅಲ್ವಾ. ಒಟ್ಟಾರೆಯಾಗಿ ನಾವು ಏನು ಹೇಳ್ತಾ ಇದ್ದೇವೆ ಅಂತಂದರೆ ತಂತ್ರಜ್ಞಾನ ಮತ್ತು ದಕ್ಷತೆ, ಎಫಿಷಿಯನ್ಸಿ ಇಂಪಾರ್ಟೆಂಟ್. ಈಗ ಖಾಸಗಿ ವಲಯ ಸಹ ಮಾರ್ಕೆಟ್ ಬೇಸ್ಡ್ ಎಫಿಷಿಯನ್ಸಿ ಬಹಳ ಇಂಪಾರ್ಟೆಂಟ್. ಅದರ ಜೊತೆಗೆ ರೈಟ್ಸ್ ಬೇಸ್ಡ್ ವೆಲ್ಫೇರ್, ಪ್ರತಿಯೊಬ್ಬ ನಾಗರಿಕರಿಗೂ ಶಿಕ್ಷಣ, ಸಾರಿಗೆ, ಆರೋಗ್ಯ, ವಸತಿ, ನೀರು ಇದೆಲ್ಲ ಪಡ್ಕೊಳ್ಳೇಬೇಕು, ಅವ್ರಿಗೆ ಕೊಡಲೇಬೇಕು, ಅದು ಅವ್ರ ಹಕ್ಕು. ಹಾಗಾಗಿ ಒಂದು ಕಡೆ ಎಫಿಷಿಯನ್ಸಿ, ಇನ್ನೊಂದು ಕಡೆ ವೆಲ್ಫೇರ್, ಈ ಎರಡನ್ನೂ ಸಹ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಆವಾಗ ಮಾತ್ರ ಏನಾಗುತ್ತೆ, ನಗರಗಳು ಇಂಡಿಯನ್ ಸಿಟೀಸ್ ಬಿಕಮ್ ಎಂಜಿನ್ಸ್ ಆಫ್ ಇಕ್ವಿಟೇಬಲ್ ಗ್ರೋತ್, ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳಾಗತ್ತೆ ಅಂತ ಹೇಳ್ಬೋದು. ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಸಾಕಾರಗೊಳ್ಳುತ್ತೆ ಅಂತ ಹೇಳ್ಬೋದು. ಸಮಾನ ಅಭಿವೃದ್ಧಿ ಸಾಧಿಸಬಹುದು ಅಂತ ಹೇಳ್ಬೋದು. ಈ ಥರ ಕನ್ಕ್ಲೂಷನಲ್ಲಿ ನೀವು ಬೇರೆ ಬೇರೆ ಪಾಯಿಂಟನ್ನು ಆ್ಯಡ್ ಮಾಡ್ಬೋದು. ಸೊ ಇದು ಅರ್ಥ ಆಗಿರ್ಬೋದು. ಇನ್ನೊಂದು ಸಾರಿ ಹೇಳ್ತೇನೆ ಬೇಕಿದ್ರೆ ಏನೇನು ಪಾಯಿಂಟ್ ನೋಡಿದ್ವಿ. ಕ್ವಶನ್ ಇರೋದು ಸ್ಮಾರ್ಟ್ ಸಿಟಿಗಳ ಬಗ್ಗೆ, ಅಲ್ಲಿ ಅರ್ಬನ್ ಪವರ್ಟಿ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅದನ್ನು ಹೇಗೆ ಅಡ್ರೆಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಜಾಸ್ತಿ ಫೋಕಸ್ ಮಾಡಿರೋದು ಅರ್ಬನ್ ಪವರ್ಟಿಗೆ ಹೇಗೆ ಅದನ್ನು ಹೇಗೆ ಅಡ್ರೆಸ್ ಮಾಡುತ್ತೆ ಅಂತ 3 ಪಾಯಿಂಟ್ ಬರೆದ್ವಿ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ಗೆ 3 ಪಾಯಿಂಟ್ ಬರೆದ್ವಿ. ಆದರೆ ಇಷ್ಟೇ ಸಾಕಾಗೋದಿಲ್ಲ. ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ನೀವು ಚಾಲೆಂಜಸ್ಗಳನ್ನು ಮೆನ್ಷನ್ ಮಾಡಬೇಕಾಗತ್ತೆ. 2 ಚಾಲೆಂಜ್ಗಳನ್ನು ಮೆನ್ಷನ್ ಮಾಡಿದ್ರಿ. ಇಂಟ್ರೋ, ಕನ್ಕ್ಲೂಷನ್.
ವರ್ಡ್ ಲಿಮಿಟ್ ನಾವಿಲ್ಲಿ ಹಾಕ್ಕೊಂಡಿಲ್ಲ, ಸ್ಟ್ರಕ್ಚರನ್ನು ಮಾತ್ರ ಈಗ ಡೆವಲಪ್ ಮಾಡ್ಕೊಳ್ತಾ ಇದ್ದೇವೆ. ಓಕೆನಾ? ಎಸ್. ಸೊ ಇದು ಅರ್ಥ ಆಗಿರಬಹುದು. ಮುಂದಿನ ಕ್ವಶನ್ ಓದಿ ನೋಡೋಣ. ಬರ್ದಿರೋದು ಅರ್ಥ ಆಗ್ಬಹುದು, ಪಾಸ್ ಮಾಡಿ ಓದಿ ಬೇಕಿದ್ರೆ. ಕ್ವಶನ್ ಅನ್ನ ಸರಿಯಾಗಿ ನೋಡಿ. ದ ಸಮುದ್ರ ಮಂಥನ್ ಇನಿಷಿಯೇಟಿವ್ ಮಾರ್ಕ್ಸ್ ಸ್ಟ್ರಾಟಜಿಕ್ ಪ್ಯಾರಾಡಿಮ್ ಶಿಫ್ಟ್ ಇನ್ ಇಂಡಿಯಾಸ್ ಓಷನ್ ಗವರ್ನೆನ್ಸ್ ಇನ್ ಎನರ್ಜಿ ಸೆಕ್ಯೂರಿಟಿ. However, expanding deep water frontier exploration forces a critical confluence between economic sovereignty, maritime diplomacy, and ecological commitment. 15 ಮಾರ್ಕ್ಸು 250 ವರ್ಡ್ಸಿಗೆ. ರೀಸೆಂಟ್ ಆಗಿ ನ್ಯೂಸಲ್ಲಿರುವಂಥ ಟಾಪಿಕ್ ಇದು, ಸಮುದ್ರ ಮಂಥನ್. ನ್ಯೂಸನ್ನು ಕೇಳ್ತಾ ಇದ್ದೀರಾ ಅಥವಾ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ತಾ ಇದ್ದೀರಾ? ನೋಡಿದರೆ ಇದು ಮೆನ್ಷನ್ ಆಗಿರುತ್ತೆ, ಸಮುದ್ರ ಮಂಥನ್ ಇನಿಷಿಯೇಟಿವ್. ನೋಡಿ, ಸಮುದ್ರ ಮಂಥನ್ ಇಲ್ಲಿ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸಮುದ್ರಯಾನ್ ಬೇರೆ, ಸಾಗರ್ ಮಾಲಾ ಬೇರೆ. ಇದು ಸಮುದ್ರ ಮಂಥನ್. ಲಾಸ್ಟ್ ಜುಲೈ 31 ಅನಿಸುತ್ತೆ, ಲಾಸ್ಟ್ ವೀಕು ಜುಲೈದು. ಅವಾಗ ಸುಮಾರು 84,084 ಅಷ್ಟು ಕೋಟಿಯಷ್ಟು ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸುಮಾರು 2030-31 ತನಕ ಒಂದು ಯೋಜನೆ ಇದೆ. ಸಿಸ್ಟಮ್ಯಾಟಿಕಲಿ ಹೇಗೆ ಇದನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅಂತ ನೋಡಬೇಕು. ಡೀಪ್ ವಾಟರ್ ಮಿಷನ್ಗಳು, ಏನು ಶಬ್ದ ಬಂದಿದೆ, ಡೀಪ್ ವಾಟರ್ ಫ್ರಂಟಿಯರ್ ಎಕ್ಸ್ಪ್ಲೋರೇಷನ್ ಅಂತ ಬಂದಿದೆ ನೋಡಿ. ಡೀಪ್ ವಾಟರ್ ಫ್ರಂಟಿಯರ್ ಎಕ್ಸ್ಪ್ಲೋರೇಷನ್ ಅಂದರೆ ಕ್ರೂಡ್ ಆಯಿಲು ಅಲ್ವಾ, ಕಚ್ಚಾ ತೈಲ ನಮಗೆ ಬಹಳ ಬೇಕು. ನಮ್ಮ ದೇಶ ರಷ್ಯಾ ಇರಬಹುದು ಮೊದಲು, ಅಥವಾ ಈಗ ಬೇರೆ ಬೇರೆ ದೇಶ US ಇರಬಹುದು, ತುಂಬ ಡಿಪೆಂಡ್ ಹಾಕ್ಕೊಂಡಿದ್ದೇವೆ ನಾವು ಕ್ರೂಡ್ ಆಯಿಲ್. ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಅದನ್ನು ನಿವಾರಿಸಲಿಕ್ಕೆ, ಆ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಡ್ರಿಲ್ ಮಾಡ್ತಾರೆ. ಎಲ್ಲಿ? ಎಕ್ಸ್ಟ್ರೀಮ್ ಓಷನ್ ಡೆಪ್ತ್ಸ್ನಲ್ಲಿ, ಓಷಿಯನ್ ಸಮುದ್ರದ ಆಳದಲ್ಲಿ ಡ್ರಿಲ್ ಮಾಡ್ತಾರೆ, ಬಿಯಾಂಡ್ 400 ಮೀಟರ್ಸ್. ಅದಕ್ಕೆ ಡ್ರಿಲ್ ಮಾಡೋಕ್ಕಿಂತ ಮೊದಲು ಡೈರೆಕ್ಟಾಗಿ ಹೋಗಿ ನಾವೀಗ ಹಾರ್ಬಿಟ್ರೆ ಅದು ಡ್ರಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸಬ್ಸಿ ಇಂಜಿನಿಯರಿಂಗ್ ಬೇಕಾಗತ್ತೆ, ಇನ್ವೆಸ್ಟ್ ಮಾಡಬೇಕಾಗತ್ತೆ, ರಿಸ್ಕ್ ಇರುತ್ತೆ ತುಂಬ. ಅದು ಒಂದು ಪಾರ್ಟು, ಡೀಪ್ ವಾಟರ್ ಫ್ರಂಟಿಯರ್ ಎಕ್ಸ್ಪ್ಲೋರೇಷನ್. ಇಲ್ಲೇನಾಗ್ತಾ ಇದೆ, ಅದನ್ನು ಮಾಡಲಿಕ್ಕೆ ಹೊರಟಾಗ ನಮಗೆ ಕೆಲವು ಸಮಸ್ಯೆಗಳು, ಒಂದು ಅಥವಾ ಚಾಲೆಂಜಸ್ ಅಂತ ಹೇಳ್ಬೋದು. ಇಕನಾಮಿಕ್ ಸಾವರನಿಟಿ, ಮ್ಯಾರಿಟೈಮ್ ಡಿಪ್ಲೊಮಸಿ ಮತ್ತು ಇಕೊಲಾಜಿಕಲ್ ಕಮಿಟ್ಮೆಂಟ್. ಇದರ ನಡುವೆ ಯಾವ ರೀತಿ ಘರ್ಷಣೆ ಉಂಟಾಗ್ತಾ ಇದೆಯಾ ಅಥವಾ ಎಲ್ಲ ಒಂದಕ್ಕೊಂದು ಪೂರಕ ಆಗಿದೆಯಾ ಅನ್ನೋ ರೀತಿ ಪ್ರಶ್ನೆ ಇದು. ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ಯಾರಾಡಿಮ್ ಶಿಫ್ಟ್ ಅಂತ ಬಂತು. ಪ್ಯಾರಾಡಿಮ್ ಶಿಫ್ಟ್ ಅಂತಂದರೆ ಈಗ ಸಣ್ಣ ಚೇಂಜ್ ಅಲ್ಲ, ದೊಡ್ಡ ಬದಲಾವಣೆ ಆಗೋದು. ಇಷ್ಟು ದಿನ ಸೈಕಲಲ್ಲಿ ಹೋಗ್ತಾ ಇದ್ದ, ಒಂದೇ ದಿನ ಫ್ಲೈಟಲ್ಲಿ ಹೋಗ್ತಾನೆ, ಅದು ಪ್ಯಾರಾಡಿಮ್ ಶಿಫ್ಟ್. ಅರ್ಥ ಆಗ್ತಾ ಇದೆಯಾ? ಅಂದರೆ ಇಷ್ಟು ದಿನ ಸಿಂಪಲ್ ಕೀಪ್ಯಾಡನ್ನು ಯೂಸ್ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಮೊಬೈಲು. ಈಗ ಆ್ಯಪಲ್ ಮೊಬೈಲ್ ಹಿಡ್ಕೊಂಡು ಹೈ ಲೆವೆಲಲ್ಲಿ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ. ಸೊ ಸಣ್ಣ ಪುಟ್ಟ ಚೇಂಜ್ ಅಲ್ಲ ಪ್ಯಾರಾಡಿಮ್ ಶಿಫ್ಟ್ ಅಂತಂದರೆ, ದೊಡ್ಡ ಮಟ್ಟದ ಬದಲಾವಣೆ. ಅದಕ್ಕೆ ಪ್ಯಾರಾಡಿಮ್ ಶಿಫ್ಟ್ ಅಂತ ಕರಿತೇವೆ ನಾವು. ಇಂಡಿಯಾ ಏನು ಮಾಡ್ತಾ ಇತ್ತು ಇಷ್ಟು ವರ್ಷಗಳ ಕಾಲ? ಆಫ್ಶೋರ್ ಎಕ್ಸ್ಪ್ಲೋರೇಷನ್ ಅಂದರೆ ಈಗ ಸಮುದ್ರ ಮತ್ತು ಈ ಒಂದು ಅನ್ವೇಷಣೆಗಳು ತುಂಬ ಕಡಿಮೆ ಆಗ್ತಾ ಇತ್ತು. ಮತ್ತು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇರ್ತಾ ಇರಲಿಲ್ಲ, ಇಲ್ಲಿ ರಿಸ್ಕು ಸಹ ಜಾಸ್ತಿ ಇತ್ತು. ಈಗ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ಪ್ರೈವೇಟ್ ಪೀಪಲ್ ಅಥವಾ ಪ್ರೈವೇಟ್ ಕಂಪ್ನಿಗಳನ್ನು ಕರೀತಾ ಇದೆ, ಬನ್ನಿ ಇಬ್ಬರೂ ಸೇರಿ ರಿಸ್ಕನ್ನು ಶೇರ್ ಮಾಡೋಣ. ಅಂದರೆ ಅಪಾಯ ಆದರೆ ನಾನು ಇರ್ತೇನೆ ಜೊತೆಗೆ, ನಾನು ಸಹ ಹೂಡಿಕೆ ಮಾಡ್ತೇನೆ ಅಥವಾ ನಾನು ನಿಮಗೆ ಫಂಡಿಂಗನ್ನು ಕೊಡ್ತೇನೆ, ಆದರೆ ಎಕ್ಸ್ಪ್ಲೋರೇಷನ್ ಮಾಡೋಣ ಸೇರಿಕೊಂಡು. ಇಷ್ಟು ದಿನ ಅದರ ಬಗ್ಗೆ ವಿಚಾರಣೆ ಮಾಡದೇ ಇದ್ದವರು ಈಗ ಸಡನ್ನಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿದ್ದೇವೆ. ಅದು ಪ್ಯಾರಾಡಿಮ್ ಶಿಫ್ಟು. ಇಂಟ್ರೊಡಕ್ಷನಲ್ಲಿ ಯೂನಿಯನ್ ಕ್ಯಾಬಿನೆಟ್ಸ್ ಅಪ್ರೂವಲ್ ಆಫ್ ದಿ 84,084 crore ಯಾವುದಕ್ಕೆ? ಸಮುದ್ರ ಮಂಥನ್ ಇನಿಷಿಯೇಟಿವ್. ಇದರಿಂದ ಏನು ಗೊತ್ತಾಗ್ತಾ ಇದೆ? ಇಂಡಿಯಾಸ್ ಟ್ರಾನ್ಸಿಷನ್ ಟು ಮಿಷನ್ ಮೋಡ್ ಆಫ್ ಶೋರ್ ಗವರ್ನೆನ್ಸ್. ಮಿಷನ್ ಮೋಡ್ ಅಂತ ಬಂತು ನೋಡಿ. ಮಿಷನ್ ಮೋಡ್ ಶಬ್ದ ತುಂಬ ಕಡೆ ಬರ್ತಾ ಇರುತ್ತೆ. ಮಿಷನ್ ಮೋಡ್ ಅಂತಂದರೆ ನಾರ್ಮಲ್ ಪ್ರಾಜೆಕ್ಟ್ ಅಂತ ಅಲ್ಲ, ಒಬ್ಜೆಕ್ಟಿವ್ ಫಿಕ್ಸ್ ಆಗಿರುತ್ತೆ,
ಫಂಡಿಂಗ್ ಇರುತ್ತೆ, ಮಿನಿಸ್ಟ್ರಿಗಳು ಇನ್ವಾಲ್ವ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ಮಾನಿಟರ್ ಆಗ್ತಾ ಇರುತ್ತೆ, ಎಕ್ಸಿಕ್ಯೂಷನ್ ಫಾಸ್ಟಾಗಿ ಆಗುತ್ತೆ. ಅದು ಮಿಷನ್ ಮೋಡ್. ಅಂದರೆ ಅದನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ತಾ ಹೋಗಬೇಕು ಅನ್ನುವಂಥ ಒಂದು ಗುರಿ ಇರುತ್ತೆ. ಮಿಷನ್ ಮೋಡ್ ಆಫ್ಶೋರ್ ಗವರ್ನೆನ್ಸನ್ನು ಈಗ ಫೋಕಸ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮಿಂಗ್ ಇಟ್ಸ್ ಅನ್ಎಕ್ಸ್ಪ್ಲೋರ್ಡ್ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ EEZ. ಆಫ್ಶೋರ್ ಗವರ್ನೆನ್ಸ್ ಅಂತ ಬಂತು ನೋಡಿ ಅಲ್ವಾ. ಮಿಷನ್ ಮೋಡ್ ಆಫ್ಶೋರ್ ಗವರ್ನೆನ್ಸ್ ಅಂದರೆ ಸಮುದ್ರದ ಒಳಗೆ ರೆಗ್ಯುಲೇಟ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಅಲ್ಲಿ ಸೆಕ್ಯೂರಿಟಿ ಹೇಗಿದೆ, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್, ಇದೆಲ್ಲವನ್ನ ಮ್ಯಾನೇಜ್ ಮಾಡೋದು. ಅದರ ನಂತರ ಇಲ್ಲಿ ಬಂದಿರುವಂಥ ಇನ್ನೊಂದು ವಿಷಯ EEZ, ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್. ಅಂದರೆ UNCLOS, UN ಕ್ಲಾಸ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ದಿ ಸಿ ಅಂತ ಇದೆ. ಅಂದರೆ ಒಂದು ದೇಶ ತನ್ನ ಕರಾವಳಿಯಿಂದ ಸುಮಾರು 200 ನಾಟಿಕಲ್ ಮೈಲ್ಸ್ ತನಕ ಅದಕ್ಕೆ ಆ ದೇಶಕ್ಕೆ ಸ್ಪೆಷಲ್ ಇಕನಾಮಿಕ್ ರೈಟ್ಸ್ ಇರುತ್ತೆ. ಅಂದರೆ ಮೇಲ್ಗಡೆ ಭಾರತ ತನ್ನ ಕರಾವಳಿಯಿಂದ 200 ನಾಟಿಕಲ್ ಮೈಲ್ಸ್ ತನಕ ಏನು ಮಾಡಬಹುದು, ಆಯಿಲು, ಗ್ಯಾಸು, ಮಿನರಲ್ಸು, ಫಿಶರಿ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ಅಂದರೆ ಅದು ಸಾವರಿನ್ ಟೆರಿಟರಿ ಅಂತ ಅಲ್ಲ, ಆದರೆ ಎಕನಾಮಿಕ್ ರೈಟ್ಸ್ ಮಾತ್ರ ಇರುತ್ತೆ, ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್. ಸೊ ಹಾಗಾಗಿ ನಾವು ಏನು ಅದನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಅದನ್ನು ನೋಡ್ಲಿಕ್ಕೆ ಹೊರಟಿದ್ದೇವೆ. ಎಕ್ಸ್ಪ್ಲೋರ್ ಮಾಡಿ ಅದನ್ನು ಇಂಟು ಅ ಬೆಡ್ ರಾಕ್ ಫಾರ್ ಲಾಂಗ್ ಟರ್ಮ್ ಎನರ್ಜಿ ಇಂಡಿಪೆಂಡೆನ್ಸ್. ಎಕ್ಸ್ಪ್ಲೋರ್ ಮಾಡಿದರೆ ನಮಗೇನು ಸಿಗುತ್ತೆ ಅಂತ ಬೇಕಲ್ವಾ. ಆಯಿಲ್ ಬೇಕು ಅಂತಾದರೆ ನಾವು ಮಿಡಲ್ ಈಸ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೇವೆ. ಅಲ್ಲಿ ಒಂದು ವಾರ ಆಯಿತು ಅಂತಂದರೆ ಇಲ್ಲಿ ಸಿಲಿಂಡರ್ ಇರೋದಿಲ್ಲ. ಆಯಿಲಿಗೆ ನಾವು ಮತ್ತೆ ಅಲ್ಲಿ ಡಿಪೆಂಡ್ ಆಗಬಾರ್ದು, ನಮ್ಮ ದೇಶದಲ್ಲೇ ಹೆಚ್ಚು ಉತ್ಪಾದನೆ ಮಾಡಬೇಕು. ಎನರ್ಜಿ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. ಲಾಂಗ್ ಟರ್ಮಲ್ಲಿ ನಾವು ಎನರ್ಜಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ನಮ್ಮ ಗುರಿ. ಹಾಗಾದರೆ ಇಂಟ್ರೊಡಕ್ಷನ್ ಅಷ್ಟಾಯಿತು. ಬಾಡಿಯಲ್ಲಿ ಏನೇನು ಬರಿತಾ ಹೋಗೋದು. ಸ್ಟ್ರಾಟಜಿಕ್ ಶಿಫ್ಟ್ ಇನ್ ಓಷನ್ ಗವರ್ನೆನ್ಸ್ ಆ್ಯಂಡ್ ಎನರ್ಜಿ ಸೆಕ್ಯೂರಿಟಿ. ಇದರ ಅಡಿಯಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ರಿಸ್ಕ್ ಡಿ-ರಿಸ್ಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಇದು ರಿಸ್ಕ್ ಡಿ-ರಿಸ್ಕಿಂಗ್. ಈಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಇಲ್ಲಿ ಸುಮಾರು 43,200 ಕೋಟಿ ಅಷ್ಟು ಫಂಡಿಂಗನ್ನು, ಅಂದರೆ ಈ ಎಕ್ಸ್ಪ್ಲೋರೇಷನ್ಗೆ ಏನು ಕಾಸ್ಟ್ ಬೇಕಾಗುತ್ತೋ ಅದರ 50% ನಾನೇ ಕೊಡ್ತೇನೆ ಅಥವಾ ತಾನು ಬಂದು ಸಪೋರ್ಟ್ ಮಾಡ್ತೇನೆ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಯಾಕೆ ಗೌರ್ಮೆಂಟ್ ಹೇಳುತ್ತೆ ಅಂತಂದರೆ, ಈ ಮೊದಲೇ ಹೇಳಿದಾಗೆ ಡೀಪ್ ವಾಟರ್ ಡ್ರಿಲ್ಲಿಂಗ್ ಇರುತ್ತಲ್ವ, ತುಂಬ ಎಕ್ಸ್ಪೆನ್ಸಿವ್. ಒಂದು ವೆಲ್ ಅಥವಾ ಒಂದು ಬಾವಿ ಅಂತ ಕನ್ನಡದಲ್ಲಿ ಹೇಳ್ಬೋದು, ಅಥವಾ ವೆಲ್ಲನ್ನು ಡ್ರಿಲ್ ಮಾಡಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬೇಕಾಗುತ್ತೆ. ಡ್ರಿಲ್ ಮಾಡಿದ್ಮೇಲೆ ಆಯಿಲ್ ಸಿಗುತ್ತೆ ಅಂತ ಕನ್ಫರ್ಮ್ ಇರೋದಿಲ್ಲ ಅಲ್ವಾ. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದೊಂದು ಪ್ರಾಕ್ಟಿಕಲ್ ಆಗಿ ಒಂದು ನಡೀತಿರುವಂತಹ ಒಂದು ಪರೀಕ್ಷೆ ಅಥವಾ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಎಕ್ಸ್ಪ್ಲೋರೇಷನ್ ಕಾಸ್ಟ್ ಇದೆ, ಹಾಗಾಗಿ ಪ್ರೈವೇಟ್ ಪ್ಲೇಯರ್ಸ್ ಮುಂದೆ ಬರೋದಿಲ್ಲ, ಅವರಿಗೆ ನಷ್ಟ ಆಗಿಬಿಟ್ರೆ ಅಂತ ಭಯ. ಗೌರ್ಮೆಂಟ್ ಏನು ಹೇಳುತ್ತೆ, ಅಪ್ ಟು 50% ಎಕ್ಸ್ಪ್ಲೋರೇಷನ್ ಕಾಸ್ಟನ್ನು ನಾನು ನೋಡ್ಕೊಳ್ತೇನೆ ಫಾರ್ 60 ಡೀಪ್ ವಾಟರ್ ವೆಲ್ಸ್. ಸುಮಾರು 60 ಡೀಪ್ ವಾಟರ್ ವೆಲ್ಲಿಗೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ವೆಲ್ಸ್ ಟು ಕ್ರೌಡ್ ಇನ್ ಪ್ರೈವೇಟ್ ಕ್ಯಾಪಿಟಲ್. ನೋಡಿ, ಕ್ರೌಡ್ ಇನ್ ಪ್ರೈವೇಟ್ ಕ್ಯಾಪಿಟಲ್. ಗೌರ್ಮೆಂಟ್ ಏನು ಹೇಳ್ತಾ ಇದೆ, ನಾನು ರಿಸ್ಕ್ ನೋಡ್ಕೊಳ್ತೇನೆ, ಅಥವಾ ರಿಸ್ಕನ್ನು ಶೇರ್ ಮಾಡೋಣ, ನೀವು ಒಂದೇ ಇನ್ವೆಸ್ಟ್ ಮಾಡೋದು ಬೇಡ, ನಾನು ಹೆಲ್ಪ್ ಮಾಡ್ತೇನೆ. ಸೊ ಗೌರ್ಮೆಂಟ್ ಹೀಗೆ ಹೇಳಿದ ತಕ್ಷಣ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರ್ತಾರೆ ಪ್ರೈವೇಟ್ ಪ್ಲೇಯರ್ಸ್, ಪ್ರೈವೇಟ್ ಕಂಪ್ನಿಗಳು ಬರುತ್ತೆ. ಅದಕ್ಕೆ ಕ್ರೌಡಿಂಗ್ ಇನ್ ಅಂತ ಕರೀತಾರೆ. ಗೌರ್ಮೆಂಟಿನ ಸಪೋರ್ಟ್ ಇಟ್ಕೊಂಡು ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡೋದು. ಅದೇ ಹೊರಗಡೆ ಹೋಗಿಬಿಟ್ರೆ ಗೌರ್ಮೆಂಟಿಂದಾಗಿ ಅದು ಕ್ರೌಡಿಂಗ್ ಔಟ್, ಇಕನಾಮಿಯಲ್ಲಿ ಬರುವಂಥ ಕಾನ್ಸೆಪ್ಟ್ ಅದು. ಅಲ್ಲೂ ಕೇಳಿರ್ತೀರಿ ಕ್ರೌಡಿಂಗ್ ಔಟ್ ಎಫೆಕ್ಟನ್ನು. ಸೊ ಮೊದಲನೇ ಪಾಯಿಂಟ್ ಏನು ಮಾಡ್ತಾ ಇದೆ, ರಿಸ್ಕನ್ನು ಡಿ-ರಿಸ್ಕ್ ಮಾಡ್ತಾ ಇದೆ ಸರ್ಕಾರ. ಯಾವುದ್ರ ಮೂಲಕ? ಫಂಡಿಂಗ್ ಕೊಡೋದ್ರ ಮೂಲಕ. ಎರಡನೇದು ಸೀಸ್ಮಿಕ್ ಬೇಸ್ ಮ್ಯಾಪಿಂಗ್. ಇಲ್ಲಿ ಸೀಸ್ಮಿಕ್ ಅಂತ ನೀವು ಕೇಳಿದ ತಕ್ಷಣ ಇದು ಭೂಕಂಪ ಆ ರೀತಿ ಅನ್ನುವಂಥ ಒಂದು ಐಡಿಯಾ ಬರಬಹುದು. ಆದರೆ ಇಲ್ಲಿ ಯಾವುದನ್ನು ನೋಡ್ತಾ ಇದ್ದೇವೆ ಅಂತಂದರೆ ಮ್ಯಾಪಿಂಗಿಗೋಸ್ಕರ. ಈಗ ಆಯಿಲ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ ಅಲ್ವಾ, ಆಯಿಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಸರ್ವೆ ಮಾಡಬೇಕು. ಅದಕ್ಕೆ ಸೀಸ್ಮಿಕ್ ಸರ್ವೆಗಳನ್ನು ಮಾಡಬೇಕು. ಆಯಿಲ್ಗೆ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಡ್ರಿಲ್ ಮಾಡಲಿಕ್ಕೆ ಆಗೋದಿಲ್ಲ.
ಈಗ ನಮ್ಮ ಮನೆ ಕೆಳಗಡೆ ಬೋರ್ವೆಲ್, ನಮ್ಮ ಮನೆ ಹತ್ರ ಬೋರ್ವೆಲ್ ಮಾಡಬೇಕು ಅಂತಂದರೆ ರ್ಯಾಂಡಮ್ ಆಗಿ ಎಲ್ಲೆಲ್ಲೋ ಹೋಗಿ ಡ್ರಿಲ್ ಮಾಡ್ಸಕ್ಕೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಸರ್ವೆ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಓಷನ್ನಲ್ಲಿ ಏನು ಮಾಡ್ತಾರೆ, ಸೌಂಡ್ ವೇವ್ಸ್ಗಳನ್ನು ಕಳಿಸಿ ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು 2D 3D ಎಕ್ಸ್ಟೆನ್ಸಿವ್ 2D 3D ಸೀಸ್ಮಿಕ್ ಮ್ಯಾಪಿಂಗ್ ಮಾಡ್ತಾರೆ. ಅಂದರೆ ಅಂಡರ್ಗ್ರೌಂಡಲ್ಲಿ ಏನಿದೆ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ ಆವಾಗ. ಸೊ ಇದಕ್ಕೋಸ್ಕರ ಸರ್ಕಾರ ಸುಮಾರು 28,500 ಕೋಟಿ, ಸುಮಾರು 1 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಗೆ ಈಗ ಅದನ್ನು ಅಲೋಕೇಟ್ ಮಾಡ್ತಾ ಇದೆ. ಅದರ ಅರ್ಥ ಏನು, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸರ್ಕಾರ ಫಂಡಿಂಗನ್ನು ಸಹ ಕೊಡ್ತಾ ಇದೆ. ಮತ್ತು ಪ್ರೊಡಕ್ಷನ್ ಸ್ಕೇಲಿಂಗ್ ಅಂತಂದರೆ ಟಾರ್ಗೆಟ್ಸ್ ಆ್ಯನ್ ಇನ್ಕ್ರೀಸ್ ಇನ್ ಆ್ಯನುವಲ್ ಡೊಮೆಸ್ಟಿಕ್ ಎನರ್ಜಿ ಪ್ರೊಡಕ್ಷನ್ ಫ್ರಾಮ್ 62 MMTOE ಟು 80 MMTOE. MMTOE ಅಂತಂದರೆ ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಆಯಿಲ್ ಇಕ್ವಿವೆಲೆಂಟ್. ಅಂದರೆ ಆಯಿಲು, ಗ್ಯಾಸು, ಈ ಕೋಲು, ಎನರ್ಜಿ ಸೋರ್ಸನ್ನು ಈ ರೀತಿ ಮೆಷರ್ ಮಾಡ್ತಾರೆ, ಮಿಲಿಯನ್ ಮೆಟ್ರಿಕ್ ಟನ್ ಆಫ್ ಆಯಿಲ್ ಇಕ್ವಿವೆಲೆಂಟ್ ಅಂತ. ಈಗ ಪ್ರೊಡಕ್ಷನ್ ನಾವೇನಾದರೂ ಜಾಸ್ತಿ ಮಾಡಿದರೆ ಇಂಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ ಅಲ್ವಾ. ನಾವೇ ಅವೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದರೆ ಇಂಪೋರ್ಟ್ ಕಡಿಮೆ ಆಗುತ್ತೆ, ಅವಾಗ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಸೇವ್ ಆಗುತ್ತೆ, ಗ್ಲೋಬಲ್ ಆಯಿಲ್ ಪ್ರೈಸು ಕಡಿಮೆ ಆಗಬಹುದು ಅಥವಾ ಅದ್ರ ಮೇಲೆ ಎಫೆಕ್ಟ್ ಆಗಬಹುದು. ಹಾಗಾಗಿ ಇನ್ಸುಲೇಟಿಂಗ್ ದಿ ಇಕಾನಮಿ ಫ್ರಮ್ ವಾಲಟೈಲ್ ಗ್ಲೋಬಲ್ ಸಪ್ಲೈ ಚೈನ್ಸ್. ಬೇರೆ ದೇಶದಲ್ಲಿ ಏನೇ ಆಗಿದ್ರೂ ನಮ್ಮ ಒಂದು ಸಪ್ಲೈ ಚೈನಿಗೆ ಯಾವುದೇ ತೊಂದರೆ ಆಗಬಾರ್ದು. ಹಾಗಾಗಿ ಮೊದಲು ಏನು ಟಾರ್ಗೆಟ್ ಇಟ್ಕೊಂಡಿದ್ರು 62 MMTOE ಅನ್ನು, ಅದನ್ನು ಈಗ 80ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಟಾರ್ಗೆಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಆ್ಯನ್ಯುವಲ್ ಡೊಮೆಸ್ಟಿಕ್ ಎನರ್ಜಿ ಪ್ರೊಡಕ್ಷನ್ ಫ್ರಾಮ್ 62 ಟು 80 MMTOE. ನೆಕ್ಸ್ಟ್ ಮೇನ್ ಹೆಡ್ಡಿಂಗು ಇಕನಾಮಿಕ್ ಸಾವರ್ನಿಟಿ ಫ್ರಂಟಿಯರ್. ಎಷ್ಟೊತ್ತು ನಾವು ನೋಡಿದ್ದೇನು ಹೇಳಿ, ಇಷ್ಟೊತ್ತು ನೋಡಿದ್ದು ಗವರ್ನೆನ್ಸಲ್ಲಿ ಹೇಗೆ ಶಿಫ್ಟ್ ಆಗಿದೆ. ಕ್ವಶನ್ ಇನ್ನೊಂದು ಸರಿ ಹೇಳ್ತೇನೆ ನೋಡಿ. ಕ್ವಶನಲ್ಲಿ ಇಂಡಿಯನ್ ಓಷನ್ ಗವರ್ನೆನ್ಸ್ ಇಷ್ಟು ದಿವಸ ನಾವು ಹೇಗೆ ಏನು ನೋಡದೆ ಹೋಗ್ತಾ ಇದ್ವಿ, ಈಗ ಸಡನ್ನಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿದ್ದೀವಿ, ಒಂದು ಪ್ಯಾರಾಡೈಮ್ ಶಿಫ್ಟ್ ಆಗ್ತಾ ಇದೆ. ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಪ್ರೈವೇಟ್ ಪ್ಲೇಯರಿಗೆ ಭಯ ಇರಬಾರ್ದು ಅಂತ 50% ಅಷ್ಟು ಗೌರ್ಮೆಂಟು ತಾನೇ ರಿಸ್ಕ್ ತೆಗೆದುಕೊಳ್ತಾ ಇದೆ. ಮ್ಯಾಪಿಂಗ್ ಮಾಡ್ತಾ ಇದ್ದೇವೆ. ಪ್ರೊಡಕ್ಷನ್ ಸ್ಕೇಲಿಂಗು, ಹೆಚ್ಚು ಪ್ರೊಡಕ್ಷನ್ ಮಾಡಲಿಕ್ಕೆ ಅವಕಾಶ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಗವರ್ನೆನ್ಸ್ ಪಾರ್ಟ್ ಮುಗೀತು ಈಗ ಕ್ವಶನ್ದು. ನೆಕ್ಸ್ಟ್ ಶುರು ಆಗೋದು ಇಕನಾಮಿಕ್ ಸಾವರ್ನಿಟಿ ಫ್ರಂಟಿಯರ್. ಇಕನಾಮಿಕಲಿ ನಮಗೇನು ಹೆಲ್ಪ್ ಆಗುತ್ತೆ ಇಲ್ಲಿ ಅಂತಂದರೆ, ಸಾವರ್ನಿಟಿ ಅಂತಂದರೆ ನಿಮ್ಗೆ ಗೊತ್ತಿದೆ, ಸಾರ್ವಭೌಮತೆ ಅಂತ ಸಹ ಅರ್ಥ ಇದೆ. ಅಂದರೆ ನಮಗೆ ಡಿಸಿಷನ್ ತೆಗೆದುಕೊಳ್ಳೋ ಫ್ರೀಡಮ್ ಇರಬೇಕು. ಇಕನಾಮಿಕಲಿ ನಮಗೆ ಏನೇ ಆಗಿದ್ರೂ ಅದನ್ನು ನಾವೇ ನಿಭಾಯಿಸ್ಲಿಕ್ಕೆ ಆಗಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ದೇಶದ ಇಕನಾಮಿಯನ್ನು ನಾವೇ ಸಬಲತೆಯಿಂದ ಸಮರ್ಥವಾಗಿ ನಿರ್ವಹಿಸಬೇಕು. ಹಾಗಾಗಿ ಏನು ಮಾಡಬೇಕು ನಾವು, ಇಂಪೋರ್ಟ್ ಪ್ರೊಟೆಕ್ಷನ್. ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿ ಪ್ರಕಾರ ಸ್ಕೀಮು, ಈ ಸ್ಕೀಮನ್ನು ಸರಿಯಾಗಿ ನಾವು ಒಂದು ವೇಳೆ ಇಂಪ್ಲಿಮೆಂಟ್ ಮಾಡಿದರೆ 87.7% ಏನಿದೆ ನಮ್ಮದು ಕ್ರೂಡ್ ಆಯಿಲ್ ಇಂಪೋರ್ಟು ಈಗ ಅಲ್ವಾ. ಈಗ ಭಾರತ ಅಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ನಮ್ಮ ಕ್ರೂಡ್ ಆಯಿಲಲ್ಲಿ 88.7% ಅಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ. ಬದಲಾಗ್ತಾ ಇರುತ್ತೆ, ಆದರೆ ಈಗ ಆ ಡಿಪೆಂಡೆನ್ಸಿ ಕಡಿಮೆ ಮಾಡೋದು ಈ ಸ್ಕೀಮಿನ ಉದ್ದೇಶ. ಸುಮಾರು 1,00,000 ಕೋಟಿಯಷ್ಟು ಏನು ಬಿಲ್ ಇರುತ್ತೆ ಅದನ್ನು ಸೇವ್ ಮಾಡಬಹುದು ಅಂತ ಈಗ ಮಿನಿಸ್ಟ್ರಿ ಹೇಳ್ತಾ ಇದೆ. ಒಂದು ವೇಳೆ ನಾವು ಈ ಸ್ಕೀಮನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದರೆ 1,00,000 ಕೋಟಿಯಷ್ಟು ಸೇವ್ ಮಾಡಬಹುದು. ಇನ್ನೊಂದು ಲೋಕಲೈಸ್ಡ್ ಇಕೋಸಿಸ್ಟಮ್ ಎಸ್ಟಾಬ್ಲಿಷಸ್ ಅ ಡೆಡಿಕೇಟೆಡ್ ಆಯಿಲ್ ಆ್ಯಂಡ್ ಗ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್. 2,000 crore ಔಟ್ಲೇ ಅದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಟು ಬಿಲ್ಡ್ ಸಬ್ಸಿ ಇಂಜಿನಿಯರಿಂಗ್ ಅಸೆಟ್ ಡೊಮೆಸ್ಟಿಕಲಿ ಅಂಡರ್ ಮೇಕ್ ಇನ್ ಇಂಡಿಯಾ. ಅಂದರೆ ಏನು, ಈಗ ಆಯಿಲ್ ಮತ್ತು ಗ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ಗಳನ್ನು ಸ್ಥಾಪಿಸಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಡೆಡಿಕೇಟೆಡ್ ಆಯಿಲ್ ಆ್ಯಂಡ್ ಗ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂದರೆ ಆಯಿಲ್ ಹುಡುಕೋದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಪೈಪ್ಲೈನು, ವಾಲ್ವ್ಸು, ಅಂಡರ್ ವಾಟರ್ ಇಕ್ವಿಪ್ಮೆಂಟು, ಇಂಜಿನಿಯರಿಂಗ್ ಸಿಸ್ಟಮ್ಸು ಎಲ್ಲವನ್ನ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಡೊಮೆಸ್ಟಿಕಲಿ ಅಂಡರ್ ಮೇಕ್ ಇನ್ ಇಂಡಿಯಾ, ನಮ್ಮ ಮೇಕ್ ಇನ್ ಇಂಡಿಯಾ ಒಂದು ಯೋಜನೆ ಇದೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಟೆಕ್ನಾಲಜಿ ಕೂಡ ಡೆವಲಪ್ ಆಗುತ್ತೆ. ಸೊ ಸಬ್ಸಿ ಇಂಜಿನಿಯರಿಂಗ್ ಅಂತ ಬಂತು ನೋಡಿ. ಸಬ್ಸಿ ಇಂಜಿನಿಯರಿಂಗ್ ಅಂತಂದರೆ
ಸಿ ಸರ್ಫೇಸ್ ಕೆಳಗಡೆ ಅಲ್ಲಿ ಬೇಕಾಗಿರೋ ಮಷಿನ್ಗಳು, ಪೈಪ್ಲೈನು, ರೋಬೋಟು, ಪ್ರೊಡಕ್ಷನ್ ಸಿಸ್ಟಮ್ ಅದನ್ನೆಲ್ಲ ಡಿಸೈನ್ ಮಾಡೋದು. ಅದು ಸಬ್ಸಿ ಇಂಜಿನಿಯರಿಂಗು. ಸೊ ಅದನ್ನು ಡಿಸೈನ್ ಮಾಡಿ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಯಾವುದರ ಅಡಿಯಲ್ಲಿ? ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ. ಅದಕ್ಕೋಸ್ಕರ 2,000 ಕೋಟಿಯಷ್ಟು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಏನೇನು ಡೈಮೆನ್ಷನ್ ಕವರ್ ಆಯಿತು? ಈಗ ಗವರ್ನೆನ್ಸ್ ಪಾರ್ಟ್ ಮುಗೀತು. ಓಷನ್ ಗವರ್ನೆನ್ಸ್ ಪಾರ್ಟಲ್ಲಿ ಒಂದು 3 ಪಾಯಿಂಟ್ ಆಯಿತು. ಇಕನಾಮಿಕ್ ಸಾವರ್ನಿಟಿಯಲ್ಲಿ 2 ಪಾಯಿಂಟ್ ಆಯಿತು. ಇನ್ನು ನ್ಯಾವಿಗೇಟಿಂಗ್ ಮ್ಯಾರಿಟೈಮ್ ಡಿಪ್ಲೊಮ್ಯಾಸಿ. ಮ್ಯಾರಿಟೈಮ್ ಡಿಪ್ಲೊಮ್ಯಾಸಿ ಬಗ್ಗೆ ಈಗ ನೋಡಬೇಕು ಅಲ್ವಾ? ಇಲ್ಲಿ ಬಂದಿದೆ ನೋಡಿ, ಫ್ರಂಟಿಯರ್ ವ್ಯಾಲಿಡೇಷನ್ಸ್. ONGC's historic July 2026 deep water spudding of the MNDWN 181 HD appraisal well in the Mahanadi Basin firmly assets India's operational footprint in frontier waters. ಇದನ್ನೆಲ್ಲ ನೋಡಿದಾಗ ಕೆಲವರಿಗೆ ಏನು ಬರ್ಕೊಂಡಿದೆ ಅಂತ ಗೊತ್ತಾಗದೇ ಇರಬಹುದು. ಒಂದು ಶಬ್ದ ಸ್ಪಡ್ಡಿಂಗ್ ಅಂತ ಬಂದಿದೆ. ಸ್ಪಡ್ಡಿಂಗ್ ಅಂತಂದರೆ ಡ್ರಿಲ್ಲಿಂಗನ್ನು ಅಫಿಷಿಯಲಿ ಸ್ಟಾರ್ಟ್ ಮಾಡೋದು. ಈ ವೆಲ್ ಡಿಗ್ಗಿಂಗ್ ಅಂತ ಹೇಳಿದ್ವಲ್ವಾ, ಡ್ರಿಲ್ ಮಾಡಬೇಕಾಗತ್ತೆ. ಡ್ರಿಲ್ ಮಾಡದೆ ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡ್ರಿಲ್ಲಿಂಗನ್ನು ಸ್ಟಾರ್ಟ್ ಮಾಡೋದು. ONGC ಏನು ಮಾಡಿದೆ? ಮಹಾನದಿ ಆಫ್ಶೋರ್ ಬೇಸಿನ್ನಲ್ಲಿ ಡ್ರಿಲ್ಲಿಂಗನ್ನು ಸ್ಟಾರ್ಟ್ ಮಾಡಿದೆ. ಡೀಪ್ ವಾಟರ್ ಅಪ್ರೇಸಲ್ ವೆಲ್ಲನ್ನು ಆರಂಭಿಸ್ತಾ ಇದೆ. ಇದನ್ನು ಬಹಳ ಪ್ರಮುಖವಾದ ಮೈಲ್ ಸ್ಟೋನ್ ಅಂತ ಕರೀತಾ ಇದ್ದಾರೆ. ನೆಕ್ಸ್ಟು ಆಪರೇಷನಲ್ ಫೂಟ್ ಪ್ರಿಂಟ್. ಕೆಳಗಡೆ ಇದೆ ನೋಡಿ, ಇಂಡಿಯಾಸ್ ಆಪರೇಷನಲ್ ಫೂಟ್ ಪ್ರಿಂಟ್. ಇಂಥ ಶಬ್ದಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇದೇ ನಿಮಗೆ ಆಮೇಲೆ ಕ್ವೆಶ್ಚನಲ್ಲಿ ಬಂದರೆ ಭಯ ಆಗಬಾರ್ದು, ಅಲ್ಲೂ ಕನ್ನಡದವರಿಗೆ. ಆಪರೇಷನಲ್ ಫೂಟ್ ಪ್ರಿಂಟ್ ಅಂತಂದರೆ ಈಗ ಮ್ಯಾಪ್ನಲ್ಲಿ ಕ್ಲೇಮ್ ಮಾಡೋದು ಮಾತ್ರ ಅಲ್ಲ, ಅಷ್ಟಿದ್ರೆ ಸಾಕಾಗೋದಿಲ್ಲ ಅಲ್ವಾ? ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕೆ ಶಿಪ್ಸ್ ಬೇಕು, ಡ್ರಿಲ್ಲಿಂಗು, ಟೆಕ್ನಾಲಜಿ, ಆಪರೇಷನ್ಸ್ ಎಲ್ಲ ಬೇಕು. ಇದೆಲ್ಲ ಇದ್ದರೆ ಮಾತ್ರ ನಾವು ಚೆನ್ನಾಗಿ ಅದನ್ನು ಮಾಡಬಹುದು. ಆಪರೇಷನಲ್ ಫುಟ್ ಪ್ರಿಂಟ್ ಅಂತಂದರೆ ಕ್ಲೇಮ್ ಮಾಡೋದು ಮಾತ್ರ ಅಲ್ಲ, ಆಪರೇಟ್ ಮಾಡಲಿಕ್ಕೆ ಬೇಕಾಗಿರೋ ಸಾಮರ್ಥ್ಯವನ್ನು ಇಟ್ಕೊಂಡಿರೋದು. ಅದು ಭಾರತಕ್ಕೆ ಬೇಕಾಗಿರೋದು. ನೆಕ್ಸ್ಟು UN ಕ್ಲಾಸ್ ಅಲೈನ್ಮೆಂಟ್. ಎಕ್ಸ್ಪ್ಯಾಂಡಿಂಗ್ ಡೀಪ್ ಸಿ ಡ್ರಿಲ್ಲಿಂಗ್ ಫೋರ್ಸಸ್, ಕ್ಲಿಯರ್ ಮ್ಯಾರಿಟೈಮ್ ಬೌಂಡ್ರಿ ಕಂಪ್ಲೈನ್ಸ್, ಪೊಸಿಷನಿಂಗ್ ಇಂಡಿಯಾ ಆಸ್ ರೂಲ್ ಬೇಸ್ಡ್ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಕ್ರಾಸ್ ದಿ ಇಂಡಿಯನ್ ಓಷನ್ ರೀಜನ್. ಇಲ್ಲಿ ಬಂದಿರೋದು ಮುಖ್ಯವಾದದ್ದು UN ಕ್ಲಾಸ್ ಅಂತಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ದಿ ಸಿ. ಇದು ಒಂಥರ ಓಷನಿಗೆ ಸಂಬಂಧಪಟ್ಟ ಕಾನ್ಸ್ಟಿಟ್ಯೂಷನ್ ಇದ್ದ ಹಾಗೆ. ಯಾವ ದೇಶ ಎಲ್ಲಿ ಏನು ಮಾಡಬಹುದು ಓಷನಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಇಂಡಿಯಾ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಮಾಡಬೇಕಾದ್ರೆ ಈ UN ಕ್ಲಾಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ಹಾಗಾಗಿ ಆವಾಗ ರೂಲ್ ಬೇಸ್ಡ್ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್. ಭಾರತ ಸಹ ಈ ರೂಲ್ ಬೇಸ್ಡ್ ಕಂಟ್ರಿ, ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಮಾಡೋ ಕಂಟ್ರಿ ಅಲ್ಲ. ಯಾವಾಗ ನಾವು ವಿಶ್ವದ ರೂಲ್ಸ್ಗಳನ್ನು ಒಪ್ಕೊಳ್ತೀವೋ ಆವಾಗ ಜಗತ್ತು ಸಹ ನಮ್ಮ ರೂಲ್ಸ್ಗಳನ್ನು ಒಪ್ಕೊಳ್ಳುತ್ತೆ. ಸೊ ಅದನ್ನು ನಾವು ಇದರ ಮೂಲಕ ತೋರಿಸ್ತೇವೆ ಅಂತಂದರೆ ಒಂದು ಸಿಗ್ನಲ್ಲು. ಮತ್ತು ನೆಟ್ ಸೆಕ್ಯೂರಿಟಿ ಪ್ರೊವೈಡರ್. ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತಂದರೆ ಇಂಡಿಯನ್ ಓಷನ್ ರೀಜನಲ್ಲಿ ನೀವು ಕೇಳಿರ್ಬೋದು, ಬೇರೆ ಬೇರೆ ಚೀನಾ ಇರಬಹುದು, ತುಂಬ ದೇಶಗಳು ಇಂಡಿಯನ್ ಓಷನ್ ರೀಜನ್ ಮೇಲೆ ಕಣ್ಣಿಡ್ತಾ ಇರುತ್ತೆ. ಆ ಒಂದು ರೀಜನ್ನಲ್ಲಿ ಪೀಸ್ ಇರಬೇಕು ಅಥವಾ ನ್ಯಾವಿಗೇಷನ್ ಸೇಫ್ಟಿ ಇರಬೇಕು, ಮ್ಯಾರಿಟೈಮ್ ಕೋಆಪರೇಷನ್ನು ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಡೈಮೆನ್ಷನ್ನಲ್ಲಿ 2 ಪಾಯಿಂಟ್ ಆ್ಯಡ್ ಮಾಡಿದ್ವಿ, ಮ್ಯಾರಿಟೈಮ್ ಡಿಪ್ಲೊಮ್ಯಾಸಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇಕಲಾಜಿಕಲ್ ಕಮಿಟ್ಮೆಂಟ್ ಅಂತಂದರೆ ಬಹಳ ಪ್ರಮುಖವಾಗಿ ಇಲ್ಲಿ ಬರೋದು ಪಾಲಿಸಿ ಫ್ರಿಕ್ಷನ್. ಇದೊಂದು $multi-billion ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೊರಟಿದೆ ಈಗ ಸರ್ಕಾರ ಅಲ್ವಾ? ಯಾವುದಕ್ಕೋಸ್ಕರ? ಸಬ್ಸಿ ಫಾಸಿಲ್ ಫ್ಯೂಯಲ್ಲು ಅಂತಂದರೆ ನಾವು ಒಂದು ಕಡೆ ಏನು ಹೇಳ್ತಾ ಇದ್ದೇವೆ, ನೆಟ್ ಝೀರೋ ಬೈ 2070 ಟಾರ್ಗೆಟ್ ನಮ್ದು ಗುರಿ ಇದೆ. ಅದರ ಪ್ರಕಾರ ಕಾರ್ಬನ್ ಎಮಿಷನ್ ಗ್ರ್ಯಾಜುವಲಿ ಕಡಿಮೆ ಮಾಡಬೇಕು, ರೆಡ್ಯೂಸ್ ಮಾಡಬೇಕು. ಇನ್ನೊಂದು ಕಡೆ ಆಯಿಲು, ಗ್ಯಾಸು ಇದಕ್ಕೆಲ್ಲ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದು ಒಂದು ಕಾಂಟ್ರಡಿಕ್ಷನ್ ಥರ ಕಾಣಬಹುದು. ಅಂದರೆ ಪಾಲಿಸಿ ಫ್ರಿಕ್ಷನ್ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಸೆಟ್ ಲಾಕ್-ಇನ್ ಅಂತ ಬಂದಿದೆ ನೋಡಿ, ಕ್ರಿಯೇಟ್ಸ್ ಅ ಪೊಟೆನ್ಷಿಯಲ್ ಅಸೆಟ್ ಲಾಕ್-ಇನ್. ಈಗ ಗೌರ್ಮೆಂಟ್ ಆಯಿಲ್ ಇನ್ಫ್ರಾಸ್ಟ್ರಕ್ಚರಿಗೆ ಬಹಳ ಇನ್ವೆಸ್ಟ್ ಮಾಡ್ತು, ಆದರೆ ಆಮೇಲೆ ರಿನ್ಯೂಯಬಲ್ ಎನರ್ಜಿಗೆ ಶಿಫ್ಟ್ ಆಗಬೇಕು ಅಲ್ವಾ? ಆವಾಗ ಈ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನು ಬಳಸಬೇಕಾದ ಪ್ರೆಷರ್ ಬರುತ್ತೆ. ಅಂತಂದ್ರೆ ಇದಕ್ಕೆ ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೇವೆ. ಸೊ ಮುಂದೆ ರಿನ್ಯೂಯಬಲ್ ಎನರ್ಜಿಗೆ ಶಿಫ್ಟ್ ಆಗಲೇಬೇಕು ನಿಧಾನವಾಗಿ ನಾವು.
ಆದರೆ ಆಲ್ರೆಡಿ ಇಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಸಮಸ್ಯೆಗಳು ಬರಬಹುದು, ಪ್ರೆಷರ್ ಕ್ರಿಯೇಟ್ ಆಗ್ಬೋದು. ಮತ್ತು ಮರೀನ್ ಪ್ರಿಸರ್ವೇಷನ್, ಈಗ ಹೈ ಪ್ರೆಷರ್ ಇರುತ್ತೆ ಅಲ್ಲಿ, ಮತ್ತು ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡಿದರೆ ಇಕೊಲಾಜಿಕಲಿ ಸೆನ್ಸಿಟಿವ್ ಆಗಿರುವಂತಹ ತುಂಬ ಪ್ರದೇಶಗಳಿದೆ, ಪರಿಸರ ಸೂಕ್ಷ್ಮವಾಗಿರೋದು, ಕೃಷ್ಣ ಗೋದಾವರಿ ಇರಬಹುದು, ಮಹಾನದಿ ಬೇಸಿನ್ನು. ಹೀಗೆ ಅಂಥ ಪ್ರದೇಶಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳು, ಎನ್ವೈರ್ಮೆಂಟಲ್ ಸೇಫ್ ಗಾರ್ಡ್ಸ್ ಇದ್ದರೆ ಮಾತ್ರ ಅದು ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಏನೇನು ನೋಡಿದ್ವಿ, ಫಸ್ಟು ಭಾರತ ಇದೊಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟಿದೆ. ಯಾವುದದು? ಸಮುದ್ರ ಮಂಥನ್. ಯಾಕೆ ಇದನ್ನು ಮಾಡಲಿಕ್ಕೆ ಹೊರಟಿದೆ ಅಂತಂದರೆ, ಆಯಿಲನ್ನು ನಾವು ತುಂಬ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ, ಅದನ್ನು ಕಡಿಮೆ ಮಾಡಬೇಕು ಇಂಪೋರ್ಟನ್ನು. ಮತ್ತು ನಮ್ಮ ದೇಶದ ಪ್ರೊಡಕ್ಷನ್ನು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಜಾಬ್ ಕ್ರಿಯೇಷನ್ನು ಎಲ್ಲ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ಎಷ್ಟು 84,084 ಕೋಟಿ ಅಷ್ಟು ಈಗ ಸರ್ಕಾರ ಬಿಡುಗಡೆ ಮಾಡಿದೆ. ಮತ್ತು ಗವರ್ನೆನ್ಸಲ್ಲಿ ಏನಾಗ್ತಾ ಇದೆ, ರಿಸ್ಕಿಂಗು ಅಲ್ವಾ, ಸರ್ಕಾರ ಸಹ ಇನ್ವೆಸ್ಟ್ ಮಾಡುತ್ತೆ, ಪ್ರೈವೇಟ್ ಪ್ಲೇಯರ್ಸು ಸಹ ಅಟ್ರ್ಯಾಕ್ಟ್ ಆಗಿ ಆವಾಗ ಬರ್ತಾರೆ. ಸೀಸ್ಮಿಕ್ ಬೇಸ್ ಮ್ಯಾಪಿಂಗ್ ಮಾಡಲಿಕ್ಕೆ 2D 3D ಮ್ಯಾಪಿಂಗಿಗೋಸ್ಕರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ, ಪ್ರೊಡಕ್ಷನನ್ನು ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ಹೊರಟಿದೆ. ಅದು ಒಂದು ಗವರ್ನೆನ್ಸ್ ಡೈಮೆನ್ಷನ್ನು. ಇನ್ನು ಅದಾದಮೇಲೆ ಎಕನಾಮಿಕ್ ಸಾವರನಿಟಿ, ಅಂದರೆ ಇಂಪೋರ್ಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನಮ್ಮ ದೇಶದಲ್ಲೇ ನಾವು ಪ್ರೊಡ್ಯೂಸ್ ಮಾಡಬೇಕು. ಕ್ರೂಡ್ ಆಯಿಲ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ, ಅದನ್ನು ಕಡಿಮೆ ಮಾಡಬೇಕು. ಲೋಕಲೈಸ್ಡ್ ಇಕೋಸಿಸ್ಟಮ್ ಅಂತಂದರೆ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗು, ಡಿಸೈನಿಂಗು ಮತ್ತು ಇಂಪ್ಲಿಮೆಂಟೇಷನ್ನು ಎಲ್ಲ ನಮ್ಮ ದೇಶದಲ್ಲೇ ಆಗಬೇಕು. ಸಬ್ಸಿ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತಹ ಎಲ್ಲವನ್ನು ಸಹ ನಾವು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮಾಡಬಹುದು. ಇಕನಾಮಿಗೆ ಇನ್ನಷ್ಟು ಬೂಸ್ಟ್ ಕೊಡುತ್ತೆ. ಇನ್ನು ಡಿಪ್ಲೊಮ್ಯಾಸಿಗೆ ಸಂಬಂಧಪಟ್ಟಿದ್ದು, ರಾಜತಾಂತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ONGC ಮೂಲಕ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ. ಹಾಗಾಗಿ ಫ್ರಂಟಿಯರ್ ವಾಟರ್ಸ್ಗಳಲ್ಲಿ ಭಾರತದ ಒಂದು ಫುಟ್ ಪ್ರಿಂಟ್ ಇದೆ ಅಂತ ಹೇಳಬಹುದು. UN ಕ್ಲಾಸ್ ಅಗ್ರಿಮೆಂಟ್ ಅಥವಾ ಅಲೈನ್ಮೆಂಟ್ ಅದಕ್ಕೆ ಸಹ ಭಾರತ ಒಪ್ಕೊಳ್ಳುತ್ತೆ, ಅದನ್ನು ಆ ರೂಲ್ಸನ್ನು ಫಾಲೋ ಮಾಡುತ್ತೆ. ಒಂದು ರೂಲ್ ಬೇಸ್ಡ್ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಎಲ್ಲಿ, ಇಂಡಿಯನ್ ಓಷನ್ ರೀಜನ್ನಲ್ಲಿ. ಆದರೆ ಇಕೊಲಾಜಿಕಲ್ ಕಮಿಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಪಾಲಿಸಿ ಫ್ರಿಕ್ಷನ್ ಬರುತ್ತೆ, ಮರೀನ್ ಪ್ರಿಸರ್ವೇಷನ್ ಸಹ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಕನ್ಕ್ಲೂಷನಲ್ಲಿ ಏನು ಬರೆಯೋದು, ಸಮುದ್ರ ಮಂಥನ್ ಬ್ಯಾಲೆನ್ಸಸ್ ಇಮಿಡಿಯೇಟ್ ಫಾಸಿಲ್ ಫ್ಯೂಯಲ್ ಡಿಮ್ಯಾಂಡ್ಸ್ ವಿತ್ ಲಾಂಗ್ ಟರ್ಮ್ ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್. ಈಗ ಇಮಿಡಿಯೇಟ್ ಆಗಿ ಏನು ನಮಗಿದೆ ಫಾಸಿಲ್ ಫ್ಯೂಯಲ್ ಡಿಮ್ಯಾಂಡ್ ಇದೆ, ಅದು ಲಾಂಗ್ ಟರ್ಮಲ್ಲಿ ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್, ನಮ್ಮ ದೇಶದ್ದೇ ಆದಂತಹ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಡೆವಲಪ್ ಆಗಬಹುದು. ಸೊ ಬೈ ಯುಟಿಲೈಸಿಂಗ್ ಡೀಪ್ ವಾಟರ್ ಗ್ಯಾಸ್ ಆಸ್ ಅ ಟ್ರಾನ್ಸಿಷನ್ ಫ್ಯೂಯಲ್ and adopting subsea engineering assets for offshore wind platforms, India can seamlessly merge its economic sovereignty with sustainable ocean stewardship. ಅಂತಂದರೆ ಇಂಡಿಯಾಗೆ ಈಗಲೂ ಆಯಿಲು, ಗ್ಯಾಸು ಬೇಕೇ ಬೇಕು. ಆದರೆ ಫ್ಯೂಚರಲ್ಲಿ ರಿನ್ಯೂಯಬಲ್ ಎನರ್ಜಿ ಬರುತ್ತೆ, ನವೀಕರಿಸಬಹುದಾದ ಇಂಧನಗಳ ಕಡೆ ಮುಖ ಮಾಡಬೇಕಾಗುತ್ತೆ. ಆವಾಗ ನಮಗೆ ನ್ಯಾಚುರಲ್ ಗ್ಯಾಸನ್ನು ಒಂದು ಟ್ರಾನ್ಸಿಷನ್ ಫ್ಯೂಯಲ್ ಆಗಿ ಬಳಸಬಹುದು. ಈ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಕಲ್ಲಿದ್ದಲಿಗಿಂತ ನ್ಯಾಚುರಲ್ ಗ್ಯಾಸಿನ ಕಾರ್ಬನ್ ಎಮಿಷನ್ ಕಡಿಮೆ ಇರುತ್ತೆ. ಸೊ ರಿನ್ಯೂಯಬಲ್ ಎನರ್ಜಿ ಸಂಪೂರ್ಣ ರೆಡಿ ಆಗೋ ತನಕ ಟೆಂಪ್ರರಿ ಬ್ರಿಡ್ಜ್ ಥರ ನಾವು ನ್ಯಾಚುರಲ್ ಗ್ಯಾಸನ್ನು ಬಳಸ್ಬೋದು. ಹಾಗಾಗಿ ಈ ಸಬ್ಸಿ ಇಂಜಿನಿಯರಿಂಗ್ ಸ್ಕಿಲ್ಸ್ ಏನು ಇದೆ ಅದೇ ಮುಂದೆ ನಮಗೆ ಆಫ್ಶೋರ್ ವಿಂಡ್ ಫಾರ್ಮ್ಗಳನ್ನು ಕಟ್ಟಲಿಕ್ಕೆ ಸಹ ಹೆಲ್ಪ್ ಆಗಬಹುದು. ಅಲ್ವಾ, ಇವತ್ತಿನ ಏನು ಇನ್ವೆಸ್ಟ್ಮೆಂಟ್ ಇದೆ ನಾಳೆಯ ಗ್ರೀನ್ ಎನರ್ಜಿಗೆ ಅದು ಸಹಾಯ ಮಾಡಬಹುದು. ಸೊ ಇಷ್ಟು ಇದರ ತಾತ್ಪರ್ಯ ಗೊತ್ತಾಗ್ತಾ ಇದೆಯಾ? ಈ ರೀತಿ 2 ಕ್ವಶನ್ಗಳನ್ನು ಇವತ್ತು ನೋಡಿದ್ದೇವೆ. ಇನ್ನಷ್ಟು ಸರ್ಚ್ ಮಾಡಿ ಸಹ ನೋಡಬಹುದು ನೀವು ಈ ಒಂದು ಮಿಷನ್ಗಳ ಬಗ್ಗೆ. ಸಾಧ್ಯವಾದಾಗ ಅಷ್ಟು ಕರೆಂಟ್ ಅಫೇರ್ಸನ್ನು ಕವರ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.